ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಗಳ ಸಾಮಾಜಿಕ ಪರಿಶೋಧನೆ ಈಗಾಗಲೇ ಕಳೆದ 2-3 ದಿನಗಳಿಂದ ನಮ್ಮ ಶಾಲೆಯಲ್ಲಿ ನಿರಂತರ ನಡೀತಾ ಇದೆ. ಈ ದಿನ ಗ್ರಾಮ ಸಭೆ ಮಾಡಬೇಕು ಅಂತಕ್ಕಂಥದ್ದು ನಿಯಮ. ಈ ಒಂದು ಗ್ರಾಮ ಸಭೆಯನ್ನ ಮೊಟ್ಟಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಯನ್ನ ಖುಷಿ ಮತ್ತೆ ಸಂಘಟಿತ ಸರ್ ನಾಳೆ ಕೆಲಸ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋ ಎಂದು ನಿರತವು ದೈನ್ಯದಿ ಬೇಡೋಣ. ಕರಿಮುಖ ಗಣಪ ಕಾಯೋ ಎಂದು ನಿರತವು ದೈನ್ಯದಿ ಬೇಡೋಣ. ಕರುಣಾಲಯದ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಕರುಣಾಲಯದ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಜಯ ಜಯವೆಂದು ಶುಭ ನೀರೆಂದು ನಿರತವು ದೈನ್ಯದಿ ಬೇಡೋಣ. ಜಯ ಜಯವೆಂದು ಶುಭ ನೀರೆಂದು ನಿರತವು ದೈನ್ಯದಿ ಬೇಡೋಣ. ಕರುಣಾಲಯದ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಕರುಣಾಲಯದ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತ ನಾವು ಭಜಿಸೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ಸಭೆಯು ನಿರ್ವಿಘ್ನವಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿರ್ತಕ್ಕಂತಹ ಖುಷಿ ಮತ್ತೆ ಸಂಘಟನೆಗೆ ಧನ್ಯವಾದಗಳು. ಈ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನ ಊರಿನ ಪ್ರಮುಖರು ಹಿರಿಯರಾಗಿರ್ತಕ್ಕಂತಹ ಶಿವರಾಮಣ್ಣ ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಎಲ್ಲರ ಬಗ್ಗೆ ಸ್ವಾಗತ ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮ ಈ ಒಂದು ಸಭೆಗೆ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ವರ ಸರ್ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಸಭೆಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಾಗೇಶ್ ಅವರು ಕೂಡ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ವಹಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ SDMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ವಹಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮೇಲ್ವಿಚಾರಕರು ಆಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ವಹಿಸ್ತಾ ಇದ್ದಾರೆ.
ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ತಕ್ಕಂತಹ ಶ್ರೀಮತಿ ಸುಮಿತ್ರಾ ಮೇಡಮ್ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೇನೆ ನಮ್ಮ ಈ ಒಂದು ಸಭೆಗೆ ನಮ್ಮ SDMC ಅಧ್ಯಕ್ಷರು, SDMC ಸದಸ್ಯರುಗಳು, ನಮ್ಮ ಅಡಿಗೆ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ನಿಮಗೂ ಕೂಡ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೇನೆ ನಮ್ಮ ಶಾಲಾ ಮಕ್ಕಳು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಬಂದು ಕಾರ್ಯಕ್ರಮದ ಬೆಳಗ್ಗೆ ಕೂಡ ಕೂತ್ಕೊಂಡು ತಮ್ಮ ತಮ್ಮ ಕೆಲಸವನ್ನು ಮಾಡಿ ಈಗ ಒಂದು ಸಭೆಗೆ ಆಗಮಿಸಿದರೆ ನೀವು ಕೂಡ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೇನೆ ಕಳೆದ 2-3 ದಿನಗಳಿಂದ ನಮ್ಮ ಶಾಲೆ ಬಂದು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠವಾಗಿ ಏನು ದಾಖಲೆಗಳಿದೆ ಯಥಾವತ್ತಾಗಿ ಬರೆದಿರ್ತಕ್ಕಂತಹ ಈ ಒಂದು ಪರಿಶೋಧನೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂತಹ ಶ್ರೀಯುತ ರಂಜನ್ ಇವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಎಲ್ಲರೂ ಸ್ವಾಗತ ಬಯಸ್ತಾ ಇದ್ದಾರೆ. ಈಗ ನಾಡಗೀತೆ ನಮ್ಮ ಶಾಲಾ ಮಕ್ಕಳಿಂದ 5ನೇ ತರಗತಿ ಮಕ್ಕಳಿಂದ ಸ್ವಲ್ಪ ದುಡ್ಡು ಶುಲ್ಕ जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಕಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮಣುತ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಂಗ ಸರಸ್ವತಿ ಪನ್ನ, ಕಂಬಳ ಕುರಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕೈಲಕ ಹೊಯ್ಸಳ ನಾಡಿನ ನಾಡೆ, ಕಂಕಣ ಜಗಣರ ಮೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕನ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವಜನಾಂಗರ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತರು ಸನ್ಮಾನ, ಪಾರಸಿಕ ಜೈನ್ಯರುದ್ಯಾನ, ಜನಗಣ ಹೋಲುವ ದೊರೆಗಳ ರಾಮ, ಗಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ನಾಡಗೀತೆಯನ್ನ ಹಾಡಿರ್ತಕ್ಕಂತಹ ನಮ್ಮೆಲ್ಲ ಶಾಲಾ ಮಕ್ಕಳಿಗೂ ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ಈ ಒಂದು ಕಾರ್ಯಕ್ರಮ ಕುರಿತು ವಾಸ್ತವಿಕ ನೋಡಿ ಶ್ರೀಯುತ ನಾಗೇಶ್ ಅವರು.
ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಇತ್ತು. ಹಾಗಾಗಿ ಈಗಿನ ನಿಮ್ಮ ಶಾಲೆಯಲ್ಲಿ ನಾವು ಈ ಒಂದು ಯೋಜನೆ ತಂದೆ ಸಾಮಾಜಿಕ ಪರಿಶೋಧನೆ ನಡೆಸ್ತಿರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಊರಿನ ಪ್ರಮುಖ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಶಿಕ್ಷಕರೇ ಹಾಗೂ ಎಲ್ಲ ಪೋಷಕರೇ, ಅಂಗನವಾಡಿ ಶಿಕ್ಷಕರೇ ಹಾಗೂ ಮಕ್ಕಳೇ, ಈ ರಾಜ್ಯದಲ್ಲಿ ಒಟ್ಟು 800 ಶಾಲೆಗಳನ್ನು ಈ ಒಂದು 15 ದಿನದ ಹಿಂದೆ ನಮಗೆ ಒಂದು ಲಿಸ್ಟ್ ಅನ್ನ ಕಳಿಸಿದ್ರು. ಒಟ್ಟಾರೆ 800 ಶಾಲೆಗಳನ್ನ ಸಾಮಾಜಿಕ ಪರಿಶೋಧನೆ ನಡೆಸಿಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು. ಇದು ಏನು ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ಏನು ಶಾಲೆಗಳ ಪಟ್ಟಿಯನ್ನು ನಮಗೆ ಸರ್ಕಾರದಿಂದ ಕಳಿಸಿದ್ರೆ ಮೊದಲೇ ಹೇಳಿರಲ್ಲ ಯಾವ ಶಾಲೆಯನ್ನ ಕೊಡ್ತೀವಿ ಅಂತಕ್ಕಂಥ ಮಾಹಿತಿನ ನಮಗೆ ಕೊಡಲ್ಲ. ಒಟ್ಟಾರೆ ಅವರು ಏನು ರ್ಯಾಂಡಮ್ ಸೆಲೆಕ್ಷನ್ ಮಾಡಿಬಿಟ್ಟು ತಕ್ಷಣದಲ್ಲಿ ನಮಗೆ ಅದನ್ನ ಆರ್ಡರ್ನ ಹಾಕ್ತಾರೆ. ಯಾಕಂದ್ರೆ ಯಾವುದೇ ಬದಲಾವಣೆ ಆಗಬಾರ್ದು, ಶಾಲೆಯಲ್ಲಿ ಏನಿದೆ ಅದು ಯಥಾವತ್ತಾಗಿ ಅವರಿಗೆ ಸರ್ಕಾರಕ್ಕೆ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹೇಳಿರಲ್ಲ. ಹಾಗಾಗಿ ಒಟ್ಟು 4 ಶಾಲೆಗಳನ್ನು ಹೊಸನಗರ ತಾಲೂಕಿನಲ್ಲಿ ಈ ಒಂದು ಯೋಜನೆಯನ್ನ ಸಾಮಾಜಿಕ ಪರಿಶೋಧನೆ ನಡೆಸಲಿಕ್ಕೆ ಸರ್ಕಾರ ಹೇಳಿರ್ತಕ್ಕಂಥದ್ದು. ಹಾಗೆ ಈಗಾಗಲೇ 2 ಶಾಲೆಗಳು ಮುಗಿದು 3ನೇ ಶಾಲೆ, 1 ಶಾಲೆ ನಮಗೆ ಇರ್ತಕ್ಕಂಥದ್ದು. ಈಗಾಗಲೇ ನಾವು ಸಮಗ್ರ ಶಿಕ್ಷಣ ಯೋಜನೆ ಇಲ್ಲಿ ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಿಮ್ಮ ಶಾಲೆಯಲ್ಲಿ ಕಡ್ಡಾಯ ಮಾಡಿದ್ವಿ. ಹಾಗಾಗಿ ಸಾಮಾಜಿಕ ಪರಿಶೋಧನೆ ಅಂದ್ರೆ ನೀವೆಲ್ಲ ಭಾಗವಹಿಸಿರೋದ್ರಿಂದ ನಮಗೆ ಗೊತ್ತಿದೆ. ಒಟ್ಟಾರೆಯಾಗಿ ಸಮಾಜದ ಮುಂದೆ ಯಾವ್ಯಾವ ಯೋಜನೆ ನಮಗೆ ಅನುಷ್ಠಾನ ಆಗುತ್ತೆ, ಅದು ಹೇಗೆ ಆಗ್ತಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಸಮಾಜದ ಅಭಿಪ್ರಾಯದಲ್ಲಿ ನಾವು ವರದಿಯನ್ನ ಕೊಡ್ತಕ್ಕಂಥದ್ದೇ ಸಾಮಾಜಿಕ ಪರಿಶೋಧನೆ. ಇದೆಲ್ಲ ನಿಟ್ಗಳು ಇಂಟರ್ನಲ್ ಆಗಿ ನಡೀತಕ್ಕಂಥದ್ದು, ಯಾವುದೇ ಜನರಿಗೆ ಅದ್ರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಿರಲ್ಲ. ಆದರೆ ಸಾಮಾಜಿಕ ಪರಿಶೋಧನೆ ವಿಭಿನ್ನವಾದಂಥ ಪ್ರಕ್ರಿಯೆ. ಹಾಗಾಗಿ ಎಲ್ಲ ಜನರ ಸಮ್ಮುಖದಲ್ಲೇ ಆಗ್ಬೇಕು ಅಂತಕ್ಕಂಥದ್ದು ಇದೊಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಉದ್ದೇಶ. ಈ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ 2010 ಕೂಡ ಇದನ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆ ಪಾರದರ್ಶಕವಾಗಿರ್ಬೇಕು, ಮತ್ತೆ ಎಲ್ಲರಿಗೂ ಜನರಿಗೂ ಯೋಜನೆಗಳ ಬಗ್ಗೆ ಗೊತ್ತಾಗಬೇಕು ಅನ್ನೋದೇ ಇವರು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಉದ್ದೇಶ. ಈ ಬಿಸಿಯೂಟ ಯೋಜನೆಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯನ್ನ ಎಲ್ಲೆಲ್ಲ ಮಾಡ್ಬೇಕು ಅಂತಕ್ಕಂಥ ಸರ್ಕಾರ ಹೇಳಿದೆ ಅಂತಂದ್ರೆ, ಏನು ಬಿಸಿಯೂಟಕ್ಕೆ ಅನುದಾನ ಸರ್ಕಾರ ಏನು ಬಿಡುಗಡೆ ಮಾಡುತ್ತೆ, ಅನುದಾನ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಅಡಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಒಂದು ಈ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ, ಆ ನಿಯಮಗಳು ಸರಿಯಾಗಿ ಪಾಲನೆ ಆಗ್ತಿದೆಯಲ್ಲ ಅಂತಕ್ಕಂಥದ್ದು. ಹಾಗೆ ಏನು ಸರ್ಕಾರದಿಂದ ಏನು ಅಕ್ಕಿ, ಬೇರೆ ಎಣ್ಣೆ ಇದೆಲ್ಲ ಸರಬರಾಜು ಮಾಡ್ತಾ ಇದೆ, ಸ್ಟಾಕ್ ಅನ್ನ ಕರೆಕ್ಟಾಗಿ ಮೇಂಟೈನ್ ಆಗ್ತಿದೆ. ಮತ್ತು ಏನು ಪ್ರಮಾಣವನ್ನ ಸರ್ಕಾರ ನಿಗದಿಪಡಿಸಿದೆ ಅದರ ಪ್ರಕಾರದಲ್ಲಿ ಮಕ್ಕಳಿಗೆ ವಿತರಣೆ ಆಗ್ತಾ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಾ ಇರ್ತದ್ದು. ಹಾಗೆ ಬಿಸಿ ಊಟದ ಬಗ್ಗೆ ಪೋಷಕರು ಮತ್ತೆ ಮಕ್ಕಳ ಮತ್ತೆ ಸಾರ್ವಜನಿಕರು ಮತ್ತೆ ಶಿಕ್ಷಕರ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ನಾವು ಕ್ರೋಢೀಕರಿಸಿಬಿಟ್ಟು ನಾವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಕಳೆದ 2 ದಿನಗಳಿಂದ ನಿಮ್ಮ ಶಾಲೆಯಲ್ಲಿ ಈ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎಲ್ಲ ವಿಷಯಗಳ ಕುರಿತಂತೆ ಪರಿಶೀಲನೆ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೆಚ್ಚಿನ ನ್ಯೂನತೆಗಳು ಇಲ್ಲಿ ಇಲ್ಲ. ಯಾಕಂದ್ರೆ ನಮ್ಮ ಏನು ನಗರ ಭಾಗದ ಶಾಲೆಗಳನ್ನ ನಾವು ಆಡಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿದ್ವಿ. ಅಲ್ಲಿ 150-200 ಮಕ್ಕಳಿಂದ 20-25 ಜನ ಮಕ್ಕಳು ಊಟನೇ ಮಾಡಲ್ಲ. ಅಲ್ಲಿ ಬಾಕ್ಸ್ ತಂದು ಊಟ ಮಾಡ್ತಾರೆ, ಆ ಥರದ ಪರಿಸ್ಥಿತಿ ಇದೆ. ಆದರೆ ಈ ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಏನು 29 ಮಕ್ಕಳಿದ್ದಾರೆ, 29 ಮಕ್ಕಳು ಕೂಡ ಇಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಎಲ್ಲ ಕಡೆ ಏನು ಹಳ್ಳಿ ಶಾಲೆಗಳಲ್ಲಿ ಮಾಡಿದ್ದೀವಿ, ಅದೆಲ್ಲವೂ ಕೂಡ ಅತ್ಯಂತ ಎಫೆಕ್ಟಿವ್ ಆಗಿ ಬಿಸಿಯೂಟ ಯೋಜನೆ ಮಕ್ಕಳಿಗೆ ತಲುಪ್ತಾ ಇದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವೈಗಳ ನಿರ್ವಹಣೆ ಏನಿದೆ, ಒಂದಿಷ್ಟು ವೈಗಳಿದೆ. ಏನು ಆಹಾರ ಬೇಡಿಕೆ ಮತ್ತು ಸರಬರಾಜು ವಹಿಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಅದನ್ನ ಇಲ್ಲಿ ಶಾಲೆಯಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಮತ್ತೆ ಅದು ಏನು ಧಾನ್ಯಗಳು ಬರುತ್ತೆ ಅದನ್ನ ಎಷ್ಟು ಬಳಸ್ತೀವಿ ಮತ್ತೆ ಅದನ್ನ ಎಷ್ಟು ಸ್ಟಾಕಲ್ಲಿ ಇದೆ ಅನ್ನೋದನ್ನ ತೋರಿಸ್ಬೇಕಾಗುತ್ತೆ. ಅದು ವಹಿಯನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಹಾಗೆ ಮತ್ತೆ ದೈಹಿಕ ಸ್ಥಿತಿಗತಿಗಳ ವಹಿ ಅಂತೇಳಿ ಮಕ್ಕಳ ದೈಹಿಕ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡಿ ಅದೊಂದು ವಹಿಯನ್ನ ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ, ಅದನ್ನು ಕೂಡ ಮಾಡಿದ್ದಾರೆ. ಮತ್ತೆ ಕಾಯಂ ದಾಸ್ತಾನು ಏನಿದೆ ಅಂತಕ್ಕಂಥದ್ದನ್ನು ಒಂದು ವಹಿಯನ್ನು ಮೇಂಟೈನ್ ಮಾಡಬೇಕು, ಅದನ್ನು ಕೂಡ ಮಾಡಿದ್ದಾರೆ. ಮತ್ತೆ ಹಾಗೆ ಉಪಯೋಗ ಪ್ರಮಾಣ ಪತ್ರ ಅದನ್ನು ಕೂಡ ಇಲ್ಲಿ ಮಾಡಿದ್ದಾರೆ.
ಮತ್ತೆ ಏನು ಪದಾರ್ಥಗಳು ಏನು ಖರೀದಿ ಮಾಡಿರ್ತಾರೆ ಅದು ವೋಚರ್ಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ವೋಚರ್ಗಳನ್ನು ಕೂಡ ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ DMC ಸಭಾ ನಡವಳಿಕೆಯನ್ನು ಇಡಬೇಕು, ಅದು ಕೂಡ ಇದೆ. ಹಾಗೆ ಮತ್ತೆ ಎಷ್ಟು ಇಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಇಲ್ಲಿ 29 ಮಕ್ಕಳು ಇದ್ದಾರೆ. 29 ಮಕ್ಕಳು ಕೂಡ ಇಲ್ಲಿ ಬಿಸಿ ಊಟವನ್ನು ನಾವು ಒಂದು 3 ದಿನದಿಂದ ಗಮನಿಸ್ತಿದ್ದೀವಿ. ಎಲ್ಲರೂ ಕೂಡ ಇಲ್ಲಿ ಸ್ವೀಕರಿಸ್ತಿದ್ದಾರೆ. ಅನುದಾನ ಏನು ಬಂದಿದೆ ಅಂತಕ್ಕಂಥದ್ದನ್ನು ನಮಗೆ ಕೇಳಿರ್ತಕ್ಕಂಥದ್ದು. ಒಟ್ಟು ಪ್ರಾರಂಭ ಶುಲ್ಕು ಏನು ಇಲ್ಲಿ ಜೂನಿಂದ ಶಾಲೆ ಪ್ರಾರಂಭ ಆಯಿತು ಅದರಿಂದ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ಅವಾಗ 10,957 ಬಿಸಿ ಊಟದ ಖಾತೆಯಲ್ಲಿ ಪ್ರಾರಂಭ ಶುಲ್ಕ ಇರ್ತಕ್ಕಂಥದ್ದು. ಅದರಲ್ಲಿ ಒಟ್ಟು ಮತ್ತೆ ನಂತರ ಬಿಡುಗಡೆ ಆಗಿರ್ತಕ್ಕಂಥದ್ದು 20,017 ರೂಪಾಯಿ. ಖರ್ಚಾಗಿರೋದು 14,668 ರೂಪಾಯಿ ಖರ್ಚಾಗಿದೆ. ಈಗ ಉಳಿದಿರ್ತಕ್ಕಂಥದ್ದು 3,349 ರೂಪಾಯಿ ಇಲ್ಲಿ ಉಳಿದಿರ್ತಕ್ಕಂಥದ್ದು. ಹಾಗೆ ಮಕ್ಕಳಿಗೆ ವಿತರಿಸ್ತಿರೋ ಬಗ್ಗೆ ಆಹಾರದ ಬಗ್ಗೆ ನಾವು ಗುಣಮಟ್ಟ ಪರಿಶೀಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕಾರದಿಂದ ಒಂದು ಮೆನುವನ್ನು ಕೊಟ್ಟಿದ್ದಾರೆ. ಇಂಥ ದಿನ ಇಂಥದ್ದೇ ಅಡುಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮೆನು ಪ್ರಕಾರ ಇಲ್ಲಿ ಅಡುಗೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಪೊಂಗಲ್ಲು ಅಥವಾ ಬಿಸಿಬೇಳೆ ಬರ್ತದೆ ಅದು ಇರೋದಿಲ್ಲ. ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ಪ್ರಾದೇಶಿಕವಾಗಿ ಏನು ಅಡುಗೆ ಮಾಡ್ಬೇಕು ಅದನ್ನ ಮಾಡ್ತಿದ್ದಾರೆ. ನಾವು ಅದನ್ನೇ ಹಾಗೆ ಕಲಿಸಿದ್ದೀವಿ. ಯಾಕಂದ್ರೆ ಅದು ಎಲ್ಲ ಕಡೆಗೂ ಆ ಥರದ ಅಡುಗೆ ಇಲ್ಲಿ ಮಕ್ಕಳು ಸಿಕ್ಕತ್ತಲ್ಲ ಅಭಿಪ್ರಾಯ ಕೂಡ ಬಂದಿದೆ ನಮಗೆ. ಹಾಗಾಗಿ ಇಲ್ಲಿನ ಮೆನು ಪ್ರಕಾರ ಅವರು ಮಾಡಿದ್ದಾರೆ, ಅದನ್ನು ಕೊಡ್ತಿದ್ದಾರೆ. ಇದು ನಿಗದಿಪಡಿಸಿದ ಪ್ರಮಾಣದಲ್ಲಿ ಆಹಾರ ನೀಡ್ತಾ ಇದ್ದಾರೆ ಇಲ್ಲ ಅಂತ ಕೇಳಿ ನಮ್ಮ ಮಕ್ಕಳನ್ನ ಕೇಳಿದ್ದೀವಿ. ಅವರಿಗೆ ಸಾಕಾಗಷ್ಟು ಆಹಾರವನ್ನು ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ರುಚಿಯಿಂದ ಕೂಡಿದೆ ಅಂತ ಕೂಡ ಅವರು ಮಕ್ಕಳಿಂದ ನಾವು ಅಭಿಪ್ರಾಯ ತಗೊಂಡಿದ್ದೀವಿ. ಹಾಗೆ ಅಡುಗೆ ಕೇಂದ್ರದ ಅದರ ಸೌಲಭ್ಯಗಳ ಬಗ್ಗೆ ಹೇಗೆ ಇದೆ ಅಂತಕ್ಕಂಥದ್ದಲ್ಲಿ ಬೆಳಕು ಮತ್ತೆ ಸ್ವಚ್ಛತೆ ಹೇಗಿದೆ ಅಂತ ಕೇಳಿದರೆ ಇದು ಚೆನ್ನಾಗಿದೆ, ಸ್ವಚ್ಛವಾಗಿದೆ. ನೀವು ಕೂಡ ನೋಡ್ಬೋದು, ನಾವು ಕೂಡ ನೋಡಿದ್ದೀವಿ. ದಾಸ್ತಾನು ಕೊಠಡಿನೂ ಕೂಡ ಚೆನ್ನಾಗಿದೆ. ಪಾತ್ರೆಗಳು ಸಾಕಷ್ಟು ಇದೆಯಾ ಅಂತ ಕೇಳಿದರೆ ನಾವು ಮುಖ್ಯ ಶಿಕ್ಷಕರು ಕೇಳಿದ್ರೆ ಸ್ವಲ್ಪ ಪಾತ್ರೆಗಳ ಕೊರತೆ ಇದೆ ಅಂತ ನಾನು ಹೇಳಿದರೆ ಅದನ್ನು ನಾವು ಹಾಗೆ ವರದಿಯನ್ನು ಕೂಡ ಸೇರಿಸಿದ್ದೀವಿ. ಧಾನ್ಯಗಳು ಮಾಸಿಕ ಪೂರೈಕೆ ಆಗ್ತಾ ಇದೆ ಅಂತಕ್ಕಂಥ ಹೇಳಿದರೆ ಅದು ಸರಿಯಾಗಿ ಬರ್ತಾ ಇಲ್ಲ, 3 ತಿಂಗಳು ಸರಿ ಕಳಿಸ್ತಾ ಇದ್ದಾರೆ ಅಂತಕ್ಕಂಥ ಹೇಳಿದರೆ ಅದು 2 ಸರಿ ನಮ್ಮ ಇಟ್ಟು ಸಮಯದಲ್ಲಿ 2 ಸರಿ ಮಾತ್ರ ಇಲ್ಲಿ ಬಂದಿರ್ತೀವಿ. ನಮ್ಮ ಜೂನಿಂದ ಇಲ್ಲಿವರೆಗೆ 2 ಸರಿ ಮಾತ್ರ ಸಪ್ಲೈ ಮಾಡಿದ್ದಾರೆ. ಅಂದ್ರೆ ಪ್ರತಿ ತಿಂಗಳು ಬರ್ಬೇಕಂತಿದೆ. ಇಲ್ಲಾಂದ್ರೆ ಅದು ಹಾಳಾಗುತ್ತೆ ಸಂಭವ ಇರ್ತದೆ. ಹಾಗೆ ಪ್ರತಿ ತಿಂಗಳು ಕೊಡ್ಬೇಕು ಅಂತ ಹೇಳಿದ್ರು. ಸರಿಯಾಗಿ ಬರ್ತಾ ಇಲ್ಲ ಅಂತ ಬಂದಿದೆ. ನಾವು ಅದನ್ನ ಹಾಗೆ ಕೊಡಿಸಿ ಕಳಿಸ್ತಾ ಇದ್ದೀವಿ. ಸ್ಟಾಕ್ ಏನಿತ್ತು ಈ ನಾವು ಆಡಿಟಿಗೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಈ ಬುಕ್ಕಲ್ಲಿ ಏನು ಎಷ್ಟು ಖರ್ಚಾಗಿದೆ ಅಂತ ಬರೆದಿದ್ದಾರೆ. ಆ ಸ್ಟಾಕಲ್ಲಿ ಎಷ್ಟಿದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಅಲ್ಲಿ ಆ ಸ್ಟಾಕನ್ನು ಬುಕ್ಕಲ್ಲಿ 20 kg ಅಕ್ಕಿ, ಬೇಳೆ 6 kg, ಎಣ್ಣೆ 2 ಲೀಟ್ರು, ಗೋಧಿ ಖಾಲಿಯಾಗಿದೆ, ಹಾಲಿನ ಪುಡಿ 1 ಲೀಟ್ರು ಅಂತ ಬುಕ್ಕಲ್ಲಿ ಏನು ರಿಜಿಸ್ಟರ್ ಮೇಂಟೈನ್ ಮಾಡಿದ್ರು. ಅದೇ ಪ್ರಕಾರ ಅಲ್ಲಿ ಸ್ಟಾಕಲ್ಲೂ ಕೂಡ ಅಷ್ಟೇ ಇದೆ. ಅಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತಕ್ಕಂಥದ್ದು ನಮಗೆ ಕೇಳಿದರೆ ಅಲ್ಲಿ ವ್ಯತ್ಯಾಸ ಇಲ್ಲ. ಮತ್ತೆ ಏನು ಆಹಾರ ಏನು ಇದು ಅಕ್ಕಿ ಸಪ್ಲೈ ಆಗುತ್ತೆ ಅದು ಮೊದಲು ಬಂದಿರತಕ್ಕಂಥದ್ದನ್ನ ಫಸ್ಟ್ ಯೂಸ್ ಮಾಡಬೇಕು, ನಂತರ ಬಂದಿರೋದನ್ನ ನಂತರ ಯೂಸ್ ಮಾಡಬೇಕು. ಇದು ಫಸ್ಟ್ ಯೂಸ್ ಮಾಡಿದ್ರೆ ಹಾಳಾಗುತ್ತೆ. ಆ ಥರದ ಪದ್ಧತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರಲ್ಲ ಅಂತಕ್ಕಂಥದ್ದನ್ನು ಕೇಳಿದರೆ ಅದೇ ಪ್ರಕಾರ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಅಡಿಗೆ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ ಅಂತ ಇಬ್ಬರು ಅಡಿಗೆ ಸಿಬ್ಬಂದಿಗಳಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತೆ ಅವರು ಇದು ಏರ್ಪಾನ್ ಬಳಕೆ ಮಾಡಬೇಕು, ಮತ್ತು ಅವರಿಗೆ ಅಗ್ನಿನಂದಕದ ಬಗ್ಗೆ ಅವರಿಗೆ ಬಳಕೆಗೆ ಗೊತ್ತಿರಬೇಕು, ಅದೆಲ್ಲ ಇದೆ. ಅವರು ತರಬೇತಿ ಆಗಿದೆ ಅಂತಕ್ಕಂಥ ಕೇಳಿದರೆ ಅವರಿಂದ ಮಾಹಿತಿ ತಗೊಂಡಿದ್ದೀವಿ. ಅದೆಲ್ಲ ಕೂಡ ಅವರು ಅಗ್ನಿನಂದಕದ ಬಗ್ಗೆ ಬಳಕೆಯ ಬಗ್ಗೆ ಅವ್ರಿಗೆ ಗೊತ್ತಿದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅದು ಅಷ್ಟೇ ಈ ಕಡೆ ಅದನ್ನ ಇದರೊಳಗೆ ಅಡಿಗೆ ಕೇಂದ್ರ ಒಳಗಡೆ ಇಡಬೇಕು. ಈಗ ಸ್ಟಾಕಲ್ಲಿ ದಾಸ್ತಾನು ಕೊಠಡಿಯಲ್ಲಿ ಇಟ್ಟಿದ್ದಾರೆ. ಅಗ್ನಿನಂದಕ ಅಂದ್ರೆ ಆ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ತುರ್ತು ಏನಾದ್ರು ಬೇಕಾದ್ರೆ ಯೂಸ್ ಮಾಡಲಿಕ್ಕೆ ಅದಲ್ಲೇ ಇರಬೇಕಾಗುತ್ತೆ. ಬ್ಯಾಂಕು ವಿವರವನ್ನು ಕೇಳಿದರೆ ಅದು ಮತ್ತೆ STSC ಮತ್ತು ಹೆಡ್ ಮಾಸ್ಟರ್ ಹೆಸರಲ್ಲಿ ಇರ್ತಕ್ಕಂಥದ್ದು. ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಕೇಳಿದ್ವಿ. ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ ಅಂತಕ್ಕಂಥದ್ದು. ಮತ್ತೆ ಶೌಚಾಲಯ, ಪ್ರತ್ಯೇಕ ಶೌಚಾಲಯದ ಕೂಡ ವ್ಯವಸ್ಥೆ ಇದೆ.
ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇದೆಯಾ ಅಂತಕ್ಕಂಥದ್ದನ್ನು ಕೇಳಿದರೆ ಇಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯನೂ ಕೂಡ ಇದೆ, ನೀರಿನ ವ್ಯವಸ್ಥೆನೂ ಕೂಡ ಚೆನ್ನಾಗಿದೆ. ಮತ್ತೆ ಹಾಲು ಬೆಳಗ್ಗೆ ಏನು ಹಾಲು ಕೊಡ್ತಾರೆ ಅದು ಸರಿಯಾಗಿ ಕೊಡ್ತಾ ಇದ್ದಾರಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ದಿನ ಬೆಳಿಗ್ಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸಿಕ್ಕಿದೆ. ಮತ್ತೆ ಮೊಟ್ಟೆ ಅದು ವಾರದಲ್ಲಿ ಅಷ್ಟು ದಿನನೂ ಕೂಡ ಮೊಟ್ಟೆಯನ್ನು ಕೊಡಬೇಕು ಅಂತಕ್ಕಂತಿದೆ. ಮೊಟ್ಟೆ ತಿಂದೇ ಇರೋ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ಬೇಕಂತಿದೆ. ಇಲ್ಲಿ ಎಲ್ಲ ಮಕ್ಕಳು ಕೂಡ ಮೊಟ್ಟೆಯನ್ನು ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮಕ್ಕಳು ಕೂಡ ಅದನ್ನು ಸ್ವೀಕರಿಸ್ತಾ ಇದೀವಿ, ತಿಂತಾ ಇದೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ವೈದ್ಯಕೀಯ ವಿತರಣೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಕಾರ್ಡು ಮತ್ತೆ ಮಾತ್ರೆಗಳು ಏನು ಸರಿಯಾಗಿ ಕೊಟ್ಟಿದ್ದಾರೆ. ಅದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ, ಅದನ್ನು ಸರಿಯಾಗಿ ತಲುಪ್ತಾ ಇದೆ. ಮತ್ತೆ ಪ್ರತಿನಿತ್ಯ ಏನು ಆಹಾರವನ್ನು ಬೇಯಿಸಿ ಊಟ ಕೊಡ್ಬೇಕಾದ್ರೆ ಒಂದು ಶಿಕ್ಷಕರು ಅದರ ರುಚಿಯನ್ನು ನೋಡಿ ನಂತರದಲ್ಲಿ ಬಡಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಹಿಯನ್ನು ಕೂಡ ಮೇಂಟೈನ್ ಮಾಡ್ಬೇಕು. ಅದನ್ನು ರುಚಿ ನೋಡ್ಬಿಟ್ಟು ಬರೆದು ವಹಿಯನ್ನು ಮೇಂಟೈನ್ ಮಾಡ್ಬೇಕು. ಅದನ್ನು ಕೂಡ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಅವರು ಎಲ್ಲರಲ್ಲಿ ಕೂತ್ಕೊಂಡು ಊಟ ಮಾಡಬಹುದು, ಎಲ್ಲರೂ ಕೂಡ ಸಹಪಂಕ್ತಿ ಭೋಜನ ಮಾಡಬೇಕು. ಅದರಲ್ಲಿ ಅದರ ಮುಖಾಂತರ ಯಾವುದೇ ತಾರತಮ್ಯಗಳು ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅದೇನಾದ್ರು ಆ ಥರ ತಾರತಮ್ಯ ಏನಾದ್ರು ಇದೆಯಾ, ಬೇರೆ ಊಟ ಕೊಡ್ಬೇಕಾದ್ರೆ ಏನಾದ್ರು ವ್ಯತ್ಯಾಸ ಆಗ್ತಿದೆ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಹಾಗೆ ಏನಾದ್ರು ಈಗ ಆಹಾರ ಪದಾರ್ಥಗಳನ್ನ ಕಡಿಮೆ ಬಳಸಿ ಹಾಳಾಗಿರ್ತಕ್ಕಂಥ ನಿದರ್ಶನಗಳು ಏನಾದ್ರು ಇದೆಯಾ ಅಂತ ಆ ಥರದ್ದು ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಆ ಥರ ಸ್ಟಾಕ್ ಅದೇ ಯಾವುದೇ ವ್ಯತ್ಯಾಸ ಇಲ್ಲ, ಕರೆಕ್ಟ್ ಪ್ರಮಾಣದಲ್ಲಿ ಯೂಸ್ ಮಾಡಿದೆ. ಪೌಷ್ಟಿಕ ತೋಟ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಪೌಷ್ಟಿಕ ತೋಟ ಇಲ್ಲ. ಮತ್ತೆ ಏನು ಪೋಷಕರನ್ನ ಭೇಟಿ ಮಾಡಬೇಕು. ಪೌಷ್ಟಿಕ ತೋಟ ಮನೆಗೆ ಕೊಟ್ಟಿದ್ದೀವಿ. ಅವ್ರು ಕೊಡದೆ ನುಗ್ಗೆ ಗಿಡ ರೇಷ್ಮೆ ಯಾರು ರೇಷ್ಮೆ ಹಾಕೊಂಡಿದ್ದಾರೆ. ಪೋಷಕ ಈಗ ನುಗ್ಗೆ ಗಿಡ ಬಂಡೆ ಬಳ್ಳಿಯನ್ನು ಹಾಕಿದ್ದಾರೆ. ನುಗ್ಗೆ ಗಿಡ ನಾವು ಕೆಲವೊಂದು ಬೇಡಿಕೆ ಇಟ್ಟಿದ್ದೀವಿ ಮಾಡಿಸ್ತಾರೆ. ಪೌಷ್ಟಿಕ ತೋಟ ಮಾಡ್ಕೊಡ್ತಾರೆ, ಮಾಡಿಕೊಡ್ರಿ. ನಾವು ಅವು ಬರೋದಲ್ಲ ನಮ್ಮ ಇದು ಮಾಡಿರೋದು ಗಿಡ ಹಾಕಿ ಗಿಡ ಹಾಕಿಲ್ಲ. ತರಕಾರಿ ಸರ್ ಏನು ಸರ್ ನುಗ್ಗೆಕಾಯಿ ಒಂದು ಹಾಕೋದಷ್ಟು ಅದು ಮಂಗಗಳಿಲ್ಲಿ ಮಲೆನಾಡು ಹೆಸರು ಕಷ್ಟ. ಅದನ್ನ ಕೇಳಿದ್ರೆ ನಮ್ಮ ಅಡುಗೆರಿಗೆ ತೊಂಡೆ ಗಿಡ ಮಂಗ ತಿಂತವ ಕೇಳಿದ್ರು, ಮಂಗ ತೊಂಡೆಕಾಯಿ ನಾವು ಹಾಕಿ ಕೊಡಿದ್ವಿ. ಈಗ ನಾವು 5 ವರ್ಷದ ಹಿಂದೆ ಏನಾದ್ರು ಒಂದು ಅಮೃತ ಸ್ಕೂಲ್ ಆಡಿಟ್ ಮಾಡುವಾಗ ಇಲ್ಲಿ ಬಹಳ ಚೆನ್ನಾಗಿ ಮಾಡಿದ್ವಿ. ಅಕ್ಕಪಕ್ಕ ಶಾಲೆಗಳನ್ನು ತರಕಾರಿಗಳನ್ನು ಕೊಡ್ತಾ ಇದ್ರು, ಮೂಲಂಗಿ ಅದೆಲ್ಲ ಹಾಕಿದ್ವಿ. ಅಲ್ಲಿ ಸಕ್ಸಸ್ ಆಗಿ ಮಾಡ್ಬೋದು ಸರ್. ಈಗ ಕಾಡು ಹತ್ರ ಇರೋದ್ರಿಂದ ಈ ಮಂಗಗಳ ಕಾಟ ಬೇರೆ ಮಾಡದೇ ಬೇಯಿಸಿಲ್ಲಲ್ಲ, ಮಂಗಗಳು ಮೇಂಟೈನ್ ಮಾಡೋದು ಕಷ್ಟ. ಮಂಗನ ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ. ಪೋಷಕರನ್ನ ಭೇಟಿ ಮಾಡಿ ಅವ್ರ ಮಾಹಿತಿ ಬಿಸಿಯೂಟದ ಬಗ್ಗೆ ನಾವು 24% ಒಂದು ಜನಕ್ಕೆ 25 ಮನೆಯನ್ನು ಭೇಟಿ ಮಾಡಬೇಕು. ಪೋಷಕರ ಅಭಿಪ್ರಾಯವನ್ನು ತಗೊಂಡ್ಬೇಕು ಅಂತಕ್ಕಂಥದ್ದು ಇದೆ. ಅವರು ಅಭಿಪ್ರಾಯವನ್ನು ತಗೊಂಡಿದ್ವಿ, ಅಲ್ಲಿ ಚೆನ್ನಾಗಿ ನಡೀತಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅವರು ಕಂಪ್ಲೇಂಟ್ಸ್ ಕೂಡ ಹೇಳಿಲ್ಲ. ಈ ವಿಶೇಷ ಭೋಜನ ಏನಾದ್ರು ಇಲ್ಲಿ ಶಾಲೆಯಲ್ಲಿ ಮಾಡಿದ್ದೀರಾ ಅಂತ 3 ಸರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮದಿಂದ ವಿಶೇಷ ಅಷ್ಟೇ ಎಲ್ಲ ಸದ್ಯ ಶನಿ ಭೋಜನ ಹಾಗೆ ಆಗ್ತದೆ. ಈ ದಾನಿಗಳಿಂದ ಏನಾದ್ರು ಅಡಿಗೆಗೆ ಏನಾದ್ರು ಕೊಡುಗೆಗಳು ಬಂದಿದೆಯಾ ಅಂತ ಕೇಳಿದರೆ ಅಡಿಗೆ ಇದಕ್ಕೆ ಮಾತ್ರ ಸ್ಕೂಲಿಗೆ ಆ ಥರದ್ದು ಏನೋ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದಿಷ್ಟು ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳೇ ಇದೆ, ಯಾವುದೋ ಲೋಪದೋಷಗಳು ಅಂತದೇ ಇಲ್ಲ. ಅದು ಸ್ಟಾಕಲ್ಲಿ ಬಂದಿರ್ತಕ್ಕಂಥದ್ದು ವ್ಯತ್ಯಾಸ ಇದೆ. ಮತ್ತೆ ಇಲ್ಲಿ ಅಡಿಗೆ ಸಂಬಂಧಪಟ್ಟಂತೆ ಯಾವುದೇ ಲೋಪದೋಷಗಳು ಬಂದಿದೆ. ಇದಿಷ್ಟು ನಮಗೆ ಈ ಬಿಸಿಯೂಟ ಸಂಬಂಧಪಟ್ಟಂತೆ ನಾವು ಏನು
ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ನಾವು ಏನು ರಿಪೋರ್ಟ್ ಅನ್ನ ಮಾಡ್ತೀವಿ ಅದನ್ನ ನಾವು ಎಲ್ಲರಿಗೂ ತಿಳಿಸಿನೇ ರಿಪೋರ್ಟ್ ಮಾಡ್ಬೇಕಂತಕ್ಕಂಥದ್ದಿದೆ. ಹಾಗಾಗಿ ಬೇರೆ ಏನಾದರೂ ವಿಷಯಗಳಿದ್ರೆ, ಇದಲ್ಲದೆ ಬೇರೆ ಏನಾದರೂ ವಿಷಯಗಳಿದ್ರೆ ನೀವು ತಿಳಿಸ್ಬೋದು, ಅದು ಕೂಡ ನಾವು ಸೇರಿಸ್ಬಿಟ್ಟು ವರದಿಯನ್ನ ಸರ್ಕಾರಕ್ಕೆ ಕಳಿಸ್ತೀವಿ. ಬೇರೆ ಏನಾದರೂ ಸಮಸ್ಯೆ ಇದೆ ಪಕ್ಕಕ್ಕೆ ಜಾಗ ಇದೆ ಊಟ ಮಾಡಕ್ಕೆ ಊಟದ್ದು ಸ್ಥಳ ಚಿತ್ರದಿಂದ ಕೂಡಿದೆಯಾ ಅಂತ ಇದೆ. ಪಾಯಿಂಟ್ ಕೇಳಿದ್ರೆ ಪ್ರತ್ಯೇಕ ಸರ್ ಈಗ ಅಲ್ಲಿ ನೀವು ಊಟ ಮಾಡ್ತಾರೆ ಈ ಪಕ್ಕಕ್ಕೆ ಊಟದ ಹಾಳಾಗ್ಬಿಟ್ಟು ನಮಗೆ ಅಡುಗೆ ಮನೆ ಪಕ್ಕಕ್ಕೆ ಇದೆ ಊಟದ ಹಾಳಾಗ್ಬಿಟ್ರೆ ಅವಾಗಿಂದ ಬೇಡಿಕೆ ಇತ್ತು ಚುನಾವಣೆ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ. ಸರ್ಕಾರ ಮಾಡ್ಕೊಟ್ಟು ಲಾಭ ಆಗಿದ್ರೆ ಕೆಲಸ ಆಗುತ್ತೆ. ಯಾಕೆಂದ್ರೆ ಈ ಮಳೆಗಾಲದ ಊಟ ಮಾಡುವಾಗ ಗಾಳಿ ಗಿಳಿ ಬರ್ಬೇಕಾದ್ರೆ ಮಕ್ಕಳಿಗೆಲ್ಲ ಊಟ ಈಗ ಬಂದು ಊಟ ಹಾಕ್ಬಿಟ್ಟು ತುಂಬಾ ಒಳ್ಳೆ ಜಾಗನೂ ಚೆನ್ನಾಗಿದೆ. ಅದಕ್ಕೆ ಬಿಟ್ಕೊಂಡಿದ್ದು ಊಟದಾರಿಗೆ ಬಿಟ್ಕೊಂಡು ಜಾಗ ಒಳ್ಳೆ ಚೆನ್ನಾಗಿ ಏನಾದ್ರು ಸರ್ಕಾರ ಅನೌನ್ಸ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಈಗ ವರದಿ ಕೊಡ್ತಾರೆ ಎಲ್ಲದೂ ಕೂಡ ಗ್ರಾಮ ಪಂಚಾಯತಿಗಳಿಗೆ ಹೇಳ್ತಾರೆ. ಶೌಚಾಲಯ ಮನೆಯಲ್ಲಿ ಅವ್ರಿಗೂ ಸೇವೆ ಇದೆ, ಅವ್ರಿಗೂ ಸೇವೆ ಮನೆ ಬರುತ್ತೆ. ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸ್ಟಾರ್ಟರ್ ಏನಾದ್ರು ವ್ಯತ್ಯಾಸಗಳು ಬಂದ್ರೆ ಆ ತರದೆಲ್ಲ ಇದ್ರೆ ಅದು ತಕ್ಷಣದಲ್ಲಿ ಅದನ್ನ ಇದು ಮಾಡ್ತಾರೆ. ಈಗ ಭೌತಿಕವಾಗಿ ಬಿಲ್ಡಿಂಗು ಅದೆಲ್ಲ ಇಲ್ಲಿ ಸ್ಥಳೀಯ ಇದಕ್ಕೆ ಬರುತ್ತೆ, ಯಾಕಂದ್ರೆ ಈ ತಾಲೂಕಿನ ಜಿಲ್ಲಾ ಪಂಚಾಯತಿಗೆ ಬರುತ್ತದೆ. ಈ ಶೌಚಾಲಯ ಇಲ್ಲ ಅಂತಂದ್ರೂ ಕೂಡ ಅದನ್ನ ಇಲ್ಲಿಗೆ ಇದು ಮಾಡ್ತಾರೆ, ಇಲ್ಲಿ ಸ್ಥಳೀಯವಾಗಿ ಆಗ್ತದೆ. ಈ ಬೇರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಈ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಅದು ಸಲಹೆಗಳು ಆಮೇಲೆ ಏನಾದ್ರು ದೂರುಗಳು ಏನಾದ್ರು ಓಪನ್ ಆಗಿರೋದು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಸಭೆ ನಡೆಸಿದ ಉದ್ದೇಶನೇ ಮೇನ್ ಅದು. ಇದು ನಾವು ಇದನ್ನು ಕೂಡ ಲೈವ್ ಕಾರ್ಯಕ್ರಮ, ಹಾಗಾಗಿ ನಾವು ಲೈವ್ ಆಗಿ ಮಾಡ್ಬೇಕಾಗಿತ್ತು. ಈಗ ವಿಡಿಯೋ ಮಾಡ್ಕೊಂತಿದ್ವಿ, ಅದು ಯೂಟ್ಯೂಬ್ಗೆ ಇದೆಲ್ಲವೂ ಕೂಡ ಪಾರದರ್ಶಕವಾಗಿ ಆಗ್ಬೇಕು. ಈಗ ಅದರಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ಮಕ್ಳು ಹೇಳಬೇಕು. ಪೋಷಕರು ಯಾರು ಬಂದವರು ಯಾರಿಗಾರು ಅಂತ ಮಕ್ಕಳಿಗೆ ನಾವು ಹೇಳಿದ್ರೆ ಪೋಷಕರು ಹೇಳ್ಬೋದು. ನಾನು ಈಗ 3 ಶಾಲೆಗಳಲ್ಲಿ 2 ಶಾಲೆ ಆಗಿದೆ. 2 ಶಾಲೆಗಳಲ್ಲಿ ಮೊಟ್ಟೆದು ಸ್ವಲ್ಪ ರೇಟು ಇಲ್ಲಿ ಮಾರುಕಟ್ಟೆ ರೇಟ್ ಜಾಸ್ತಿ ಇದೆ. ಅದು ಒಂದು ಪ್ರಾಬ್ಲಮ್ ಇದೆ ಸರ್. ಈಗ ಮಾಸ್ಟರ್ಗೆ ಈಗ ನಾವು ಅದನ್ನ ತಗೊಂಡು ಕೊಡಿ ಅಂತ ಹೇಳೋದಕ್ಕೆ ಅದನ್ನ ಇದು ಮಾಡ್ಲಿಕ್ಕೆ ಆಗಲ್ಲ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದು ಕಂಪ್ಲೇಂಟ್ ಅಲ್ಲ, ಅದು ನಿಮ್ಮ ಸರ್ಕಾರದ ಕಡೆಯಿಂದ ಇರ್ತಕ್ಕಂಥ ಕಂಪ್ಲೇಂಟ್. ಅಂದ್ರೆ ಅದು ಚರ್ಚೆ ಆಗಿದೆ. ಅದು ಏನಾಗಿತ್ತಂದ್ರೆ ಯಾವುದೋ ಒಂದ್ ಕಡೆ ಎಲ್ಲೋ ಆ ರೇಟ್ ಸಿಗುತ್ತೆ. ಈಗ ನೋಡಿ ಬಾಳೆಹಣ್ಣು ಹೇಳ್ತಾರೆ, ಬಾಳೆಹಣ್ಣು ಸಿಗಲ್ಲ, ಬಟ್ಟೆ ರೇಟ್ ಕಡಿಮೆ ಇವತ್ತು ಇಲ್ಲಿ 8 ರೂಪಾಯಿ ಇದೆ, ಈಗ 5 ರೂಪಾಯಿ ಕೊಟ್ಟರೆ 3 ರೂಪಾಯಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಅಂತ ಹೇಳಕ್ಕಾಗಲ್ಲ. ಈಗ ಇಲ್ಲಿಗೆ ಮಾರ್ಕೆಟಿಂಗ್ ಸರಿಯಾಗಿ ನೀವು ಕೊಡಬೇಕಾಗುತ್ತೆ. ಅದು ಬಂದ ಆವಾಗ ಅದೇನಾದ್ರು ಪ್ರಾಬ್ಲಮ್ ಆದ್ರೆ ಸಪ್ಲೈ ಕೊಟ್ರೆ ಓಕೆ, ಮೊಟ್ಟೆನ ತಂದ್ಬಿಟ್ರೆ ನಿಲ್ಸೋಗ್ಬಿಟ್ರೆ ಸರ್ಕಾರದ ಕಡೆಯಿಂದನೇ ನಮ್ಗೆ ಅದು ನಿಜವಾಗ್ಲೂ ಬೆಸ್ಟ್ ಕೆಲಸ. ಅದು ಯಾವುದೇ ಕಂಪ್ಲೇಂಟ್ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಈಗ ಕಂಪ್ಲೇಂಟ್ ಇರೋದು ನಿಮ್ಮ ಸರ್ಕಾರದ ಮೇಲೆ ಕಂಪ್ಲೇಂಟ್ ಇದೆ ಬಿಟ್ರೆ ಇಲ್ಲಿ ಕೊಡ್ತಕ್ಕಂಥ ಮೇಲೆ ಕಂಪ್ಲೇಂಟ್ ಬರಲ್ಲ. ಅದೇ ಅಜಿಂಕ್ರಾಂತಿ ಫೌಂಡೇಶನ್ ಅವರು ಕೊಡ್ತಿರೋದಲ್ಲ, ಅದು ಏನಾಗಿದೆ ಅವರು ಬಂದಿದ್ರು ವೆರಿಫಿಕೇಶನ್ ಬಂದಾಗ ನಾವು ಶಾಲೆಯಲ್ಲಿ ಅಡ್ಮಿಟ್ ಮಾಡ್ತಾರೆ, ಅವರು ಬಂದಿದ್ರು ಪ್ರತಿದಿನ ಕೊಡ್ತಾ ಇದ್ದಾರಲ್ಲ ಅಂತ ಅವರು ಕೂಡ ವಿಸಿಟ್ ಮಾಡಿ ಚೆಕ್ ಮಾಡ್ತಾರೆ. ಅವರಿಗೂ ನಾವು ಹೇಳಿದ್ವಿ ಈ ಥರ ಇದೆ ಅಂತ. ಅವ್ರು ನಾವು ಅವರಿಗೆ ಪ್ರಾಜೆಕ್ಟ್ ಆಗಿದೆ, ನೆಕ್ಸ್ಟ್ ಇಯರ್ ನಾವು ಕೇಳ್ತೀವಿ, ಜಾಸ್ತಿ ಮಾಡಿ ಚೆಕ್ ಮಾಡ್ತೀವಿ. ಅದೇ ದಾವಣಗೆರೆ ಎಲ್ಲ ಅಲ್ಲಿ ಸ್ವಲ್ಪ ಕಡಿಮೆಗೆ ಪೌಡ್ರಿ ಇದೆ, ಅದು ನೆವಟು ತನಕ ಮಾತ್ರ ಬರುತ್ತೆ. ಅದು ಮಾತ್ರ 6:30ಗೆ ಸಿಗುತ್ತೆ ಬಿಟ್ರೆ ಮತ್ತೆ ಎಲ್ಲೂ ಸಿಗ್ತಾ ಇಲ್ಲ. ಯಾಕೆಂದ್ರೆ ಹೊಸದಾಗದಲ್ಲಿ ಟೌನ್ ಅಲ್ಲೇ 8:30ಗೆ ಸಿಗ್ತಾ ಇದೆ, 8:00-8:30. ಸಾಗಾಣಿಕೆ ಮೊಟ್ಟೆ ಸುಧಾರಿ 30 ಪೈಸೆ ಕೊಟ್ಟು ನಮಗೆ ಬರೋದು 5 ರೂಪಾಯಿ ಆಗ್ತದೆ. 3 ರೂಪಾಯಿ ಒಬ್ಬ ಸರ್ಕಾರಿ ಶಿಕ್ಷಕರ ಮೇಲೆ ಬೀಳ್ತದೆ ಅಂದ್ರೆ ಅದು ಪ್ರತಿದಿನ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದನ್ನ ಎಲ್ಲ ಶಾಲೆಗಳು ಮಾಡ್ತಾ ಇದ್ದೀವಿ, ಯಾಕಂದ್ರೆ ಅದು ಇದು ಪ್ರಾಬ್ಲಮ್. ಈಗ ರಾಜ್ಯಾದ್ಯಂತ ಹೋರಾಟ ವಿಚಾರ ಅದು. ಮತ್ತೆ ಬೇರೆ ಏನಾದ್ರು ಇದೆಯಾ? ಮಾತಾಡಿ, ಪೋಷಕರು ಎಲ್ಲರೂ ಇದ್ರು ಮಾತಾಡಿ. ಕೆಲವು ಕಂಪ್ಲೇಂಟ್ಸ್ ಅಂತ ಹೇಳ್ಬೋದು, ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಅಲ್ಲ, ಈಗ ಮಕ್ಕಳು ಏನ್ ಹೇಳ್ತಾರೆ ಅಂತ ಹೇಳೋದ್ರ ಮೇಲೆ ನಾವು ಹೊರಗಿನ ಪೋಷಕರು ಹೇಳಲಿಕ್ಕೆ ಬರಲ್ಲ. ಮನೆಯಲ್ಲಿ ಮಕ್ಕಳು ಇಲ್ಲ ಮನೆಯಲ್ಲಿ ಏನಿರ್ತಾರೆ ಎಲ್ಲ ಹೇಳ್ತಾರೆ.
ಗವರ್ಮೆಂಟ್ ಶಾಲೆ ಆಗಿ ಶಿಕ್ಷಕರಾಗ್ಲಿ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅದೇ ನಾವು ಈಗ ಹೈಸ್ಕೂಲ್ಗಳೆಲ್ಲ ಮಕ್ಕಳೆಲ್ಲ ಕೇಳಿದ್ವಿ ಹೇಗೆ ಹೋಗ್ತಾರೆ ಅವ್ರು ಕೇಳಿಕೆ ಬೇರೆ ಈಗ ಏನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ನನಗೆ ಚಿಕನ್ ಬೇಕು ಮೊಟ್ಟೆ ನಮಗೆ ಮೊಟ್ಟೆ ಬೇಡ ಅದ್ರ ಈ ಥರದ ಕ್ವಶನ್ಸ್ ಬರ್ಕೊಡಿ ಪ್ರೌಢಾವಸ್ಥೆಯಲ್ಲಿ ಇವತ್ತಿನ ಬೇರೆ ಬಟ್ ಈ ಮಕ್ಕಳ ವ್ಯವಸ್ಥೆಯಲ್ಲಿ ಇವರಿಗೆ ರುಚಿಯಾಗಿ ಊಟ ಕೊಟ್ಟರೆ ಸಾಕು, ಆಟ ಆಡಕ್ಕಾದ್ರೆ ಸಾಕು, ಓದಕ್ಕಾದ್ರೆ ಸಾಕು. ಇವ್ರಿಗೆ ಅಷ್ಟೊಂದು ಬೇಡಿಕೆ ಇರೋದಿಲ್ಲ. ಅವ್ರ ಬೇಡಿಕೆನೇ ಬೇರೆ. ಅವ್ರ ಬೇಡಿಕೆ ಬೇರೆ. ಅದು ದೊಡ್ಡ ಲೆವೆಲ್ ಬೇಡಿಕೆ, ಮಕ್ಕಳ ಲೆವೆಲ್ ಬೇಡಿಕೆ ಅಲ್ಲ. ಬಾಯಿ ರುಚಿ. ಯಾಕೆ ಕೊಡ್ತಿದ್ದಾರೆ ಅನ್ನೋ ಅರ್ಥ ಮಾಡ್ಲಿಲ್ಲ. ಸರ್ ಏನಂದ್ರೆ ಮಕ್ಕಳು ಸ್ಕೂಲಲ್ಲಿ ಮಾಡೋ ಸಾಂಬಾರೇ ಇಷ್ಟಪಡ್ತಾರೆ. ಮನೆ ಮಾಡೋ ಸಾಂಬಾರ್ಗಿಂತ ಸ್ಕೂಲಲ್ಲಿ ಮಾಡೋ ಸಾಂಬಾರೇ ತುಂಬಾ ಇಷ್ಟಪಟ್ಟು ಚಂದ ಊಟ ಮಾಡ್ತಾರೆ ಶಾಲೆ ಮಕ್ಕಳು. ಅದೇ ಮನೇಲಿ ಊಟ ಮಾಡಲ್ಲ ಅಷ್ಟು. ಮನೇಲಿ ಊಟ ಮಾಡಲ್ಲ ಎಷ್ಟೋ ಮಕ್ಕಳು. ಅವ್ನು ಬಗ್ಗೆ ಕಾಲ ಅಂತ ಬೇರೆ ಏನಾಗಿದೆಯಾ? ನಮಗೆ ಮಾಸ್ಟರ್ ಫೋನ್ ಮಾಡಿ ಹೇಳಿದ್ರು ಕಳೆದ ಸರಿ 8 ತಿಂಗಳು ವಿದೇಶ ಆಡಿಗೆ ಬಂದಿದ್ದಾರೆ ಮತ್ತೆ ಬರ್ತಾ ಇದ್ದಾರೆ ಅಂತ. ಸರ್ಕಾರದ ಏನಿದೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಸಂಬಂಧಪಟ್ಟ ಸಮಗ್ರ ಶಿಕ್ಷಣದ 1 ವರ್ಷದ ಹಿಂದೆನೆ ಕ್ಯಾಲೆಂಡರ್ ಆಗಿ ಕಳಿಸ್ಬಿಡ್ತೀವಿ ಎಲ್ಲ ಓದಿವಿ ಆಗಲಿ ಮಾಸ್ಟರ್ ವಿಷಯಗಳಲ್ಲಿ ಡಿಸ್ಟ್ರಿಬ್ಯೂಟರ್ ನಮಗೂ ಕೂಡ ಹೇಳಲ್ಲ. ಈಗ 1 ವಾರ ಹಿಂದೆ ಡೇಟ್ ಫಿಕ್ಸ್ ಮಾಡಿ ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಶೆಡ್ಯೂಲ್ ಇರುತ್ತೆ ಅದ್ರ ಮಧ್ಯದಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ಶಾಲೆಗಳ ಪಟ್ಟಿನ ನಮಗೆ ಚೇಂಜ್ ಮಾಡಲಿಕ್ಕೆ ಅವಕಾಶ ಬರಲ್ಲ, ಅವರೇ ಮಾಡ್ತಾರೆ ಕಳಿಸಿದ್ರೆ ತಕ್ಷಣದಲ್ಲಿ ಮಾಡಬೇಕು. ಈ ಶಾಲೆಗೆ ಸ್ವಲ್ಪ ದಿನ ಟೈಮ್ ಸಿಕ್ಕಿದೆ. ಒಬ್ಬ ಸ್ಟಾರ್ಟಿಂಗ್ ಶಾಲೆ ಹೊಸ ಕಡೆ ಮಾಡ್ತಿದ್ವಿ, ಅವ್ರಿಗೆ ನಾವು ಹಿಂದಿನ ದಿನ ಹೇಳಿದ್ವಿ, ಮಾರನೇ ದಿನ ಹೋಗಿದ್ವಿ. ಆ ಥರ ಇದೆ. ಸರಿ, ಇದುವರೆಗೆ ಮಾಹಿತಿಯನ್ನು ಹೇಳಲಿಕ್ಕೆ ಅವಕಾಶ ಕೊಡುತ್ತೆ ಮೊದಲು ಅನಿಸ್ತಾ ಮಾತಾಡೋದು. ವಾಸ್ತವಿಕ ನುಡಿಯ ಜೊತೆಗೆ ವರದಿ ಮಂಡನೆ ಮಾಡತಕ್ಕಂತಹ ಶ್ರೀ ನಾಗೇಶ್ ಅವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಆತ್ಮೀಯರೇ, ಈಗಾಗಲೇ ಕಳೆದ ವರ್ಷ ನಾವು ಸಾಮಾಜಿಕ ಪರಿಶೋಧನೆಯನ್ನ ಶಾಲೆ ವಿಷಯವಾಗಿ ಮಾಡಿದ್ವಿ. ಈ ವರ್ಷವೂ ಕೂಡ ಏಕಾಏಕಿ ಮೊನ್ನೆ ಆರ್ಡರ್ ಬಂತು. ಆ ಬಂದ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಕಳೆದ ವರ್ಷ ನಾನು CRP ಫೋನ್ ಮಾಡಿದೆ, ನಮ್ಮ ಸರ್ಗೂ ಕೂಡ ಫೋನ್ ಮಾಡಿದೆ, ಆಮೇಲೆ ನಾಗೇಶ್ ಅವ್ರಿಗೂ ಕೂಡ ಫೋನ್ ಮಾಡಿದೆ. ಸರ್ ಏನು ಸರ್ ವರ್ಷ ನಮ್ಮ ಸ್ಕೂಲೇ ಸಿಗೋದ ಅಂತ. ವಿಶೇಷವಾದಂತ ಹೇಳಿದ್ರೆ ಇಡೀ ತಾಲೂಕಲ್ಲಿ 4 ಸ್ಕೂಲ್ಗಳು ಆಡಿಟ್ ಆಗ್ತಾ ಇದೆ, ಪರಿಶೋಧನೆ ಆಗ್ತದೆ. ನಾನು ಅನ್ಕೊಳ್ತೀನಿ ಅದು ನಮ್ಮ ಸ್ಕೂಲಿನ ಭಾಗ್ಯ ಅಂತ ಅನ್ಕೊಂಡೆ. ಯಾಕೆಂತ ಹೇಳಿದ್ರೆ ಎಲ್ಲವೂ ಕೂಡ ನಾವು ಪ್ರಿಪೇರ್ ಇರ್ಬೇಕಾದ್ರೆ ಯಾವುದೇ ಶೋಧನೆಗಳು ಆದ್ರೂ ಕೂಡ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ನಾವು ಪೂರ್ವ ತಯಾರಿ ಇರ್ಬೇಕಷ್ಟೇ. ನಮ್ಮ ವೆಂಕಟೇಶ್ವರ ಸರ್ ಮನೆ ಹೇಳ್ತಾರೆ 2 ದಿವಸ ಹೇಳಿದ್ರು ಸರ್ ಸ್ವಲ್ಪ ನೀಟಾಗಿ ಮಾಡಿ. ನಾನು ಹೇಳಿದೆ ಸರ್ ಎಲ್ಲವೂ ಕೂಡ ನಮ್ಮ ಸ್ಕೂಲ್ ಯಾವುದು ಕೂಡ ಕೊರತೆ ಇಲ್ಲ, ಅದು ಅವರು ಕೂಡ ಅವ್ರ ಗುಂಪಲ್ಲಿ ಕೂಡ ಇದೆ. ಯಾಕೆಂದ್ರೆ ನಮ್ಮ ಸ್ಕೂಲಲ್ಲಿ ಅವರೆಲ್ಲ ಇದೆ ಅಂತ ಬರ್ಕೊಳ್ಬೇಕಾದ್ರೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಿಳಿಸಿದ್ರೆ ವೆಂಕಟೇಶ್ವರ ಸರ್ ಕಳೆದ 1 ವರ್ಷಗಳಲ್ಲಿ ನಮ್ಮ ಸ್ಕೂಲಿಗೆ ಏನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ. ನೀರಿಂದ ಹಿಡಿದು ಮೊದಲೆಲ್ಲ ಇಲ್ಲ ಅಂತ ಬರ್ಕೊಳ್ಬೇಕು ಸರ್, ಈಗ ಎಲ್ಲವೂ ಕೂಡ ಆಗಿದೆ ಅಂತ ಹೇಳಿದ್ರೆ ಅವರು ನಮ್ಮ ಸ್ಕೂಲಿನ ಬಗ್ಗೆ ವಿಶೇಷವಾಗಿ ಪ್ರೀತಿ ಹೊಂದಿದ್ದಾರೆ. ಅವರಿಗೆ ನಾನು ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸುಮಾರು ಸಮಸ್ಯೆಯನ್ನ ಮಂಡನೆ ಮಾಡಿದ್ರು. ಈ ಮಂಡನೆ ಮಾಡಿದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇದೆ. ಅದೇ ಊಟದ ಒಂದು ಹಾಲಿನ ವ್ಯವಸ್ಥೆ ಆಗಬೇಕು, ಅದು ಕಳೆದ ಕೆಲವಷ್ಟು ವರ್ಷಗಳಿಂದ ಕೂಡ ಬೇಡಿಕೆ ಇದೆ. ನಮ್ಮ ಅಧ್ಯಕ್ಷರು ಕೂಡ ಹೊಸದಾಗಿರ್ತಕ್ಕಂಥ ಅಧ್ಯಕ್ಷರು ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರು ಕೂಡ ತಿರುಗಿ ಮಾಡೋಣ ಸರ್ ಅನ್ನೋದು ಅಭಿಪ್ರಾಯ ಬರ್ತದೆ. ಆ ಕಾರಣಕ್ಕಾಗಿ SDMC ಆಗಲಿ, ಊರಿನ ಗ್ರಾಮಸ್ಥರಾಗಲಿ, ಊರಿನ ಹಿರಿಯರು, ಪೋಷಕರು ಯಾರು ಕೂಡ ಶಾಲೆ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನು ಹೊಂದಿದ್ದೀರಿ. ನೀವೆಲ್ಲರೂ ಕೂಡ ಆ ಪ್ರೀತಿಯ ಇವತ್ತು ಶಾಲೆ ಇವತ್ತು ಈ ಹಂತ ಬೆಳೆಯಲಿಕ್ಕೆ ಕಾರಣ ಆಗಿದೆ. ಇವತ್ತು ಯೋಚನೆ ಮಾಡಿದ್ರೆ ಇಡೀ ತಾಲೂಕಲ್ಲಿ LPS ವಿಭಾಗದಲ್ಲಿ ಹೈಯೆಸ್ಟ್ ಮಕ್ಕಳು ಇರ್ತಕ್ಕಂಥ ಸ್ಕೂಲ್ ಇದೆ ನಂದಿಬೇನೆ ಸ್ಕೂಲ್ ಅಂತಕ್ಕಂಥದ್ದು ಇಡೀ ತಾಲೂಕು ಕೂಡ ಗೊತ್ತಿದೆ. ಆ ಕಾರಣಕ್ಕಾಗಿ ನಾನು ಅನ್ಕೊಂಡಿದ್ದೀನಿ ನಮ್ಮ ಸ್ಕೂಲನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ. ಈ ಒಂದು ಲೆಕ್ಕ ಪರಿಶೋಧನೆಗೆ ನಮ್ಮ ಸ್ಕೂಲನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಅನ್ಕೊಳ್ತೀನಿ. ಈಗಾಗಲೇ ಸುಮಾರು ವಿಷಯಗಳು ಚರ್ಚೆ ಆಗಿದೆ. ಬಿಸಿ ಊಟದಲ್ಲಂತೂ ನಾನು ಅದನ್ನ ಹೇಳ್ತಾ ಇದ್ದೀನಿ ಸರ್ಗೆ, ಸರ್ ನಾನು ಯಾವುದು ಕೂಡ ಲೆಕ್ಕ ಮಾಡಿ ತರಂತ ವ್ಯವಸ್ಥೆ ಇಲ್ಲ. ಶಾಲೆಗೆ ಏನ್ ಬೇಕೋ ಸರ್ ಸರ್
ಶಾಲೆಗೆ ಏನ್ ಬೇಕು ಎಲ್ಲರೂ ಫಸ್ಟ್ ತಂದ್ಬಿಡೋದು. ಆಮೇಲೆ ವರ್ಷದ ಕೊನೆಗೆ ಅಥವಾ 3 ತಿಂಗಳು ಒಂದ್ಸರಿ ಸರ್ಕಾರದಿಂದ ಎಷ್ಟು ಬಂದಿದೆ ಅಂತ ತಗೊಳ್ಳೋದು. ಅದು ಲೆಕ್ಕ ಮಾಡ್ತಕ್ಕಂಥದ್ದು ಕಡಿಮೆ ಆಗಿದೆ, ಕಡಿಮೆ ಆಯ್ತು ಇಷ್ಟು ಅಂತಕ್ಕಂಥದ್ದಲ್ಲ. ಹಾಗಾಗಿ ಯಾವುದೇ ಕೊರತೆ ಆಗಿಲ್ಲ. ಯಾಕೆ ನಾವಾಗಿದ್ದೀವಿ ಅಂದ್ರೆ ಊರಿನ ಜನರು ಕೂಡ ಅದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಏನಾದ್ರೂ ಹೇಳಿದ್ರೆ ನಿಮ್ಗೆ ಆಗಬೇಕಿತ್ತು ಅಂತ ಹೇಳಿದ್ರೆ ತಕ್ಷಣ ಕೆಲಸ ಮಾಡ್ಕೊಡ್ತಾರೆ. ಆ ರೀತಿಯಲ್ಲಿ ಅವರು ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ನಾವು ಕೂಡ ನಮ್ಮ ಮಕ್ಕಳ ಮೇಲೆ ಅಷ್ಟೇ ಆಸೆ ಪ್ರೀತಿಯಿಂದ ಶಾಲೆ ನಡೆಸಬೇಕು, ತುಂಬಾ ಅಚ್ಚುಕಟ್ಟೆ ಇಟ್ಕೊಳ್ಬೇಕು, ಶಾಲೆ ಪರಿಸರ ಚೆನ್ನಾಗಿರ್ಬೇಕು, ಎಲ್ಲವೂ ಕೂಡ ಆಗಿದೆ. ಇನ್ನು ಕೆಲವು ಒಂದಿಷ್ಟು ದಿನಗಳಲ್ಲಿ ಶಾಲೆ ರಂಗಮಂದಿರದ ಬೇಡಿಕೆ ನಾವು ಈಗಾಗಲೇ ಸರಿ ಮಾತಾಡ್ತಾ ಅದ್ರ ಬಗ್ಗೆ. ರಂಗಮಂದಿರ ಕೂಡ ಆಗ್ತದೆ. ಅದ್ರ ಜೊತೆಗೆ ಊಟದ ಹಾಲು ಆಗ್ಬೇಕು ಪಕ್ಕದಲ್ಲಿ, ಅದು ಕೂಡ ಮಾಡೋಣಂತೆ. ಆಮೇಲೆ ಏನಾದ್ರೂ ಯಾರಾದ್ರೂ ಮಕ್ಕಳು ಊಟ ಸಮಸ್ಯೆ ಸರ್, ಶಾಲೆಯಲ್ಲಿ ಏನಾದ್ರೂ ಊಟ ಸಮಸ್ಯೆ ಇದ್ರೆ ಶಾಲೆ ಫಸ್ಟ್ ಮಾತಾಡಿ. ಮಕ್ಕಳು ಊಡ್ತಾರೆ, ಅದು ಮಾಡ್ತಾರೆ, ಮನೇಲಿ ಹೇಳ್ಬೇಡಿ ಅಂತ ಪ್ರತಿ ದಿನ ಕೂಡ ಹೇಳ್ತೀವಿ. ಅದರಲ್ಲಿ ನಮ್ಮ ಅಡಿಗೆಯವರು ಇರ್ಬೋದು. ಕಳೆದ 10 ವರ್ಷಗಳ ಹಿಂದೆ ಬಹಳಷ್ಟು ಸಮಸ್ಯೆ ಇತ್ತು, ಬಿಸಿಯೂಟದ ಬಗ್ಗೆ ಬಹಳಷ್ಟು ಸಮಸ್ಯೆ ಇತ್ತು. ಆದ್ರೆ ನಾವು ಬಂದ ನಂತರ ಜನರ ಪ್ರೀತಿ ಸಹಕಾರ ಇದೆ. ನಮ್ಮ ವೆಂಕಟೇಶ್ವರ ಸರ್ ಅವರು ಏನೇ ಇದ್ರು ಕೂಡ ಅವರು ಮೇಂಟೈನ್ ಮಾಡ್ತಾರೆ. ಅದರಿಂದ ಈ ಶಾಲೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಪೋಷಕರು, ಗ್ರಾಮಸ್ಥರು, ಶಾಲೆಯ ಒಂದು ಸೌಂದರ್ಯೀಕರಣಕ್ಕೆ ನೀವು ಕೊಡ್ತಕ್ಕಂಥ ಕೊಡುಗೆ, ಸಲಹೆಗಳು ಎಲ್ಲವೂ ಕೂಡ ನಮಗೆ ಒಳ್ಳೆಯದಾಗಲಿಕ್ಕೆ ಅವಕಾಶ ಆಗ್ತದೆ. ಅದರಿಂದ ಇಂತಹ ಪರಿಶೋಧನೆಗಳು ಎಷ್ಟು ಬಂದರೂ ಕೂಡ ಅವರ ಸಹಕಾರದೊಂದಿಗೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀವಿ. ಏನಾದ್ರೂ ಕೂಡ ನಾವು ಮಾಡಬೇಕು, ಎಲ್ಲೂ ಕೂಡ ಗೊಂದಲ ಇರಬಾರ್ದು. ಆರ್ಥಿಕವಾಗಿ ಯಾವುದೇ ರೀತಿಯ ದುರುಪಯೋಗ ಮಾಡ್ಕೊಳ್ಬಾರ್ದು. ಇವೆಲ್ಲವೂ ಕೂಡ ಇಲ್ಲದೆ ಇದ್ದಾಗ ಶಾಲೆಯ ಯಾವುದೇ ಪರಿಶೋಧನೆ ಕೂಡ ತುಂಬಾ ಅಚ್ಚುಕಟ್ಟಾಗಿ ಆಗ್ತದೆ. ಅದರಿಂದ ನಾವು ಕೂಡ ನಿಮ್ಮೆಲ್ಲ ಸಾಕ ಪ್ರತಿನಿತ್ಯ ಕೂಡ ಮಾಹಿತಿ ಕೊಡ್ತಾ ಇರ್ತೀವಿ, ಎಲ್ಲಾ ಮೀಟಿಂಗ್ಗಳಲ್ಲೂ ಕೊಡ್ತಾ ಇರ್ತೀವಿ. STMC ಸಭೆಯಲ್ಲಿ ಕೂಡ ಹೇಳ್ತಾ ಇದೀವಿ. ಈಗ ಮೊಟ್ಟೆ ಬರ್ತಕ್ಕಂಥದ್ದು 5 ರೂಪಾಯಿ, ನಮ್ಮ ಅಧ್ಯಕ್ಷರು ಮಾತಾಡ್ತಿದ್ರು 5 ರೂಪಾಯಿ ಬರ್ತಾ ಇದೆ. ಆದ್ರೆ ಇವತ್ತು ಮೊಟ್ಟೆ ಬೆಲೆ ನಿನ್ನೆ ಸರ್ 210 ರೂಪಾಯಿ, 220 ರೂಪಾಯಿ ಹೊಂಟ್ರೆ ಅಂದ್ರೆ 7 ರೂಪಾಯಿ 25 ಪೈಸೆ ತನಕ ಒಂದು ಮೊಟ್ಟೆ ಬೆಲೆ ಹೊಂಟೆ. ಹಾಗಂತ ಹೇಳಿ ಕೂಡ ನಿಲ್ಸಿ ನಾವು ಕೊಡ್ತಾ ಇದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟಾಗಿದೆ. ಕಳೆದ 2-3 ದಿನಗಳು ಕೂಡ ನಮ್ಮ ರಂಜಿತ್ ಅವರು ಶಾಲೆಯ ಎಲ್ಲ ಪರಿಸರವನ್ನು ಗಮನಿಸಿದ್ದಾರೆ. ಎಲ್ಲವೂ ಕೂಡ ದಾಖಲೀಕರಣ ಮಾಡಿದ್ದಾರೆ. ಶಾಲೆಗೆ ಏನು ಕೊರತೆ ಇದೆ, ಇಲ್ಲಿ ಆಹಾರ ಹೇಗೆ ಸರಬರಾಜು ಆಗ್ತಾ ಇದೆ, ಹೇಗೆ ಖರ್ಚಾಗ್ತಾ ಇದೆ, ಯಾವ ರೀತಿ ಆಹಾರ ಇಲ್ಲಿ ಸಪ್ಲೈ ಆಗ್ತಾ ಇದೆ, ಚೆನ್ನಾಗಿರ್ತದ, ಅದ್ರ ಕ್ವಾಲಿಟಿ ಏನಿದೆ, ಎಲ್ಲವೂ ಕೂಡ ಪರಿಶೀಲನೆ ಮಾಡಿದರು. ಈಗ ಮಾಡಿದಾಗ ನಾವು ಒಂದಿಷ್ಟು ಲೋಪದೊಳಗೆ ಕಾಣ್ಬೋದು. ನಮ್ಮ ಬಿಸಿಯೂಟ ಅಡಿಗೆ ನಮ್ಮ ಆಫೀಸರ್ ಕೂಡ ಹೇಳಿದ್ದೀನಿ ನಾನು, ಸರ್ ಇವತ್ತು ಬನ್ನಿ ಅಂತ ಅವ್ರಿಗೆ ಕೂಡ ಕರೆದಿದ್ದೆ. ಅವರು ಇಲ್ಲ ಸರ್ ನಾನು ಬೆಂಗಳೂರಲ್ಲಿ ನಾಳೆ 4:45 ಮೀಟಿಂಗ್ ಇದೆ, ನೀವು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಬರ್ತಾ ಇದ್ದೆ. ಏನ್ ಸಮಸ್ಯೆ ಅಂದ್ರೆ ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಸರ್ ಶಾಲೆಯಲ್ಲಿ ರೇಷನ್ ಇರಲ್ಲ. ನವೆಂಬರ್ ತಿಂಗಳಲ್ಲಿ ಆ 3 ತಿಂಗಳು ಸೇರಿ ತಿಳಿಸ್ಬಿಡ್ತಾರೆ. ಅದು ನಮಗೊಂದು ಹೇಗೆ ನಾವು ಸ್ಟಾಕ್ ಲಿಸ್ಟ್ ಬರಿಬೇಕು, ಅದನ್ನ ಯಾವ ರೀತಿ ಕಳಿಸಿ ತೋರಿಸ್ಬೇಕು. ಇನ್ನ ಮೊಟ್ಟೆ ಹಣ 2 ತಿಂಗಳಿಂದ ಮುಂಚೆ ಬಂದಿಲ್ಲ, ನಿನ್ನೆ ಹಣ ಬಂದಿದೆ ಅಂತ ಹೇಳಿ ಕಳೆದ 1.5 ತಿಂಗಳಿಂದ ಕೂಡ ನಾವು ಸ್ವತ್ತು ಹಾಕಿ ಮಾಡ್ತಾ ಇದ್ದೀವಿ. ಆ ಅಮೌಂಟ್ ಹೀಗೆ ಆಗ್ತಾ ಇದೆ, ಅಡ್ವಾನ್ಸ್ ಹಣ ಬರ್ತಾ ಇಲ್ಲ ಸರ್. ಅದ್ರ ಬಗ್ಗೆ ಒಂಚೂರು ಗಮನಿಸಬೇಕು. ಅದಾದ್ಮೇಲೆ ಮತ್ತೆ ನಮ್ಮ ಶಾಲೆಯಲ್ಲಿ ಯಾವುದೂ ಕೂಡ ಕೊರತೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಮಕ್ಕಳಿದ್ದಾರೆ, ಉತ್ತಮವಾದ ಶಾಲೆಯಲ್ಲಿ ಉತ್ತಮ ಶಿಕ್ಷಕಿದ್ದಾರೆ, ಉತ್ತಮವಾಗಿರ್ತಕ್ಕಂತಹ ಪೋಷಕರಿದ್ದಾರೆ, ಎಲ್ಲದೂ ಕೂಡ ಇದೆ. ಯಾವುದು ಕೂಡ ಕೊರತೆ ಇಲ್ಲ ಅಂತಕ್ಕಂಥ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇದ್ದಾಗ ಶಾಲೆ ಇನ್ನೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹ ಹಂತಕ್ಕೆ ತಲುಪುವುದು. ಕಳೆದ ಮೊನ್ನೆ ಮಾಡಿರ್ತಕ್ಕಂಥ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರ್ಯ ಹೇಳಬೇಕಲ್ಲ ಪೋಷಕರಿಗೂ. ನಮ್ಮ ಶಾಲೆ ಸುಮಾರು ನಿಮ್ಮ ಮಗನಿಗೂ ಕೂಡ ತೃತೀಯ ಪ್ರೈಸ್ ಬಂದಿದೆ. ಆಮೇಲೆ ಗೊತ್ತಾಯ್ತು ನನಗೆ ಸುಮಾರು 15 ಮಕ್ಕಳು ಸರ್, 15 ಮಕ್ಕಳು 9 ಮಕ್ಕಳಿಗೆ ಪ್ರಶಸ್ತಿ ಪಡ್ಕೊಂಡಿರ್ತಾರೆ. ಅದರಲ್ಲಿ ಪ್ರಥಮವಾಗಿ 2, ದ್ವಿತೀಯ 3, ತೃತೀಯವಾಗಿ 4 ಮಕ್ಕಳು ಬಂದಿದ್ದಾರೆ. ಅಂದ್ರೆ ಕರ್ಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಹೆಚ್ಚು ಕಡಿಮೆ ಪ್ರಶಸ್ತಿ ಬಂದಿದೆ, ಪಡ್ಕೊಂಡಿದ್ದಾರೆ ಮಕ್ಕಳು ಇವತ್ತು ಅಷ್ಟು ಜಾಣಿದೆ. ಅದನ್ನು ಕೂಡ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ 5ನೇ ಕ್ಲಾಸ್ ಮಕ್ಕಳು ಖುಷಿ ಮತ್ತೆ ಶೋಭಿತಾ ಆಶುಭಾಷಣ ಸ್ಪರ್ಧೆ ಸರ್ 7th 8th ಮಕ್ಕಳಿಂದ ಕಾಂಪಿಟೇಷನ್ ಮಾಡಿ ದ್ವಿತೀಯ ಸ್ಥಾನ ತಗೊಂಡಿದ್ದಾಳೆ. ಖುಷಿ ಎಲ್ಲಿ ಖುಷಿ 2ನೇ ಸ್ಥಾನ ತಗೊಂಡಿದ್ದಾಳೆ. ಆಮೇಲೆ ಶೋಭಿತಾ ಇವರು ಕೂಡ HS ವಿಭಾಗದಲ್ಲಿ 7ನೇ ತರಗತಿ 8ನೇ ತರಗತಿ ಮಕ್ಕಳಿಂದ ಕಾಂಪಿಟೇಷನ್ ಮಾಡಿ ಪ್ರಥಮ ಸ್ಥಾನ. ಅಂದ್ರೆ ಅತ್ಯಂತ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ನಮ್ಮ ಪೋಷಕರು ಕೂಡ ಅದನ್ನ ಎಲ್ಲ ಕಡೆಗೂ ಪ್ರಚಾರ ಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಈಗಾಗಲೇ ಸುಮಾರು ಮಾಹಿತಿ ಇದೆ.
ಸ್ಕೂಲ್ಗಳನ್ನ ಮ್ಯಾಗ್ನೆಟ್ ಸ್ಕೂಲ್ಗಳನ್ನ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಗಮನಕ್ಕೂ ಇದೆ ಅದು. ಅದರಲ್ಲಿ ಏನ್ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಪೋಷಕರ ಒಟ್ಟಿಗೆ ಮೇಲೆ ಸ್ಕೂಲ್ಗಳನ್ನ ಪಂಚಾಯತ್ ಒಂದು ಅಥವಾ ಗ್ರಾಮಕ್ಕೊಂದು ಸ್ಕೂಲ್ ಅಂತಕ್ಕಂಥದ್ದು ಇನ್ನೂ ಮನೆ ಹಂತಕ್ಕೆ ಆಗಿಲ್ಲ ಅದು. ಆದ್ರೂ ಕೂಡ ಆ ರೀತಿ ಯೋಚನೆಗಳಿದೆ. ಆದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಅದರಿಂದ ನಮ್ಮ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ದಾಖಲಾತಿ 1ನೇ ತರಗತಿ ಶುರು ಮಾಡಿದೀವಿ. ಯಾರಾದ್ರೂ ಮಕ್ಕಳು ಸೇರೋರಿದ್ರೆ ಈ ಮುಂದಿನ ವರ್ಷಕ್ಕೆ 2026 ಮತ್ತು 2027 ಸಾಲಿಗೆ ಮಕ್ಕಳು ದಾಖಲಾತಿಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಯಾರಾದ್ರೂ ಮಕ್ಕಳು ಸೇರಿದ್ರೆ ಈಗ ಒಂದು ಸೇರಿಸಲಿಕ್ಕೆ ಅವಕಾಶ ಇದೆ 26 ಮತ್ತು 27ನೇ ಸಾಲಿಗೆ ಅಂತ ವಿಷಯವನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಪರಿಶೋಧನೆ ಮಾಡತಕ್ಕಂತಹ ನಮ್ಮ ನಾಗೇಶ್ ಮತ್ತೆ ಅವರ ತಂಡದವರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಸಭೆಯ ಅಧ್ಯಕ್ಷರು ನಮ್ಮ ಶಿವರಾಮಣ್ಣ ಅನೇಕ ಯೋಚನೆ ಮಾಡಿದ್ವಿ. ಇವತ್ತು ಅಧ್ಯಕ್ಷರೇ ನಮ್ಮ STMC ಅಧ್ಯಕ್ಷರು ಬೇಡ ಆಧರಿಸಬೇಕು ಅಂತ ಹೇಳಿದ್ರೆ ಅಂದ್ರೆ ಅವ್ರ ಅಧ್ಯಕ್ಷ ಕಾರ್ಯಕ್ರಮ ಅವ್ರು ಕರ್ನಾಟಕ ಬಂದು ಶಿವರಾಮಣ್ಣ ಅವರು ಭಾರಿ ಖುಷಿ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಶಾಲೆಯ ಎಲ್ಲ ವಿಷಯಗಳು ಕೂಡ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಶಾಲೆಯ ಎಲ್ಲ ಕಾರ್ಯಕ್ರಮಗಳು ತೊಡಗಿಸ್ಕೊಳ್ತಾರೆ. ಇವತ್ತು ನಾವು ಕರ್ನಾಟಕ ಬಂದ್ರೆ ಅವರಿಗೆ ಇವತ್ತು ವಿಶೇಷವಾಗಿ ನಮ್ಮ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ನಮಗೂ ಕೂಡ ಹೆಮ್ಮೆ ಇದೆ, ಸಂತೋಷ ಇದೆ. ಅವರಿಗೆ ಸಭೆ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ ಅಂತ ವಿಚಾರ ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಕೃಷ್ಣ ಸರ್ ಶಾಲೆ ಬಗ್ಗೆ ವಿಶೇಷ ನಿನ್ನೆ ಮನೆಯಿಂದ ಸುಮಾರು 2-3 ಸರಿ ಕಾಲ್ ಮಾಡಿದ್ರು. ಸರ್ ಹೇಗೆ ನಡೀತಿದೆ ಸರ್, ಹೇಗಾಯ್ತು, ಹೇಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಅವರು ಕೇಳ್ತಾ ಇದ್ರು, ಹೇಳ್ತಾ ಇದ್ರು. ಅಂದ್ರೆ ಅವರು ಏನು ನಮ್ಮ ಶಾಲೆ ಬಗ್ಗೆ ಇರ್ತಕ್ಕಂಥ ಪ್ರೀತಿಯಿಂದ ಆ ಪ್ರೀತಿ ಅವ್ರನ್ನ ತೋರಿಸ್ತಾ ಇದೆ. ಶಾಲೆಗೆ ಏನ್ ನಡೀತಾ ಇದೆ, ಹೇಗಾಗ್ತಾ ಇದೆ ಸರ್, ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಹಾಗೇನೆ ಅವರ ಪ್ರೀತಿ ಮತ್ತೆ ವಿಶ್ವಾಸ ಯಾವಾಗ ಕೂಡ ಹೀಗೆ ಇರಲಿ ಅಂತಕ್ಕಂಥ ಹೇಳ್ತಾ ನಾವು ಉಪಾಧ್ಯಕ್ಷರು ಎಲ್ಲ ಸಂದರ್ಭದಲ್ಲೂ ಕೂಡ ಶಾಲೆಯ ಎಲ್ಲ ಕಾರ್ಯಕ್ರಮಗಳು ಕೂಡ ಬಂದು ಆಗಮಿಸಿ ನಮ್ಮ ಸಲಹೆ ಮತ್ತು ಸಹಕಾರ ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ STMC ಎಲ್ಲ ಸದಸ್ಯರು ಕೂಡ ಆಗಮಿಸ್ತೀರಿ, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸುಮಿತ್ರಾ ಮೇಡಮ್ ಇವರು ಕೂಡ ಆಗಮಿಸಿದವರಿಗೂ ಕೂಡ ಧನ್ಯವಾದಗಳು. ಈ ಒಂದು ಹೇಳ್ತಾ ಆಗಮಿಸಿದ ಹೇಳ್ತಾ ಈ ಒಂದು ಸಭೆ ಕುರಿತು ನಮ್ಮ STMC ಅಧ್ಯಕ್ಷ ಆಗಿರ್ತಕ್ಕಂಥ ನಾಗೇಶ್ ಅವರು ಮಾತಾಡಬೇಕು. ಆಮೇಲೆ ಮಹಾರಾಜ್ ಪಂಚಾಯತ್ ಸದಸ್ಯ ಸರ್ ಅವರು ಮಾತಾಡ್ಕೊಂಡು ಒಂದು ನಿರ್ಮಾಣ ಶಾಲೆಯಲ್ಲಿ ಪರಿಚಯಿರ್ತಕ್ಕಂಥ ಪ್ರಧಾನಮಂತ್ರಿ ಪೋಷಣೆ ನಿರ್ಮಾಣ ಸಾಮಾಜಿಕ ಪರಿಶೋಧನೆಯ ಅಧ್ಯಕ್ಷತೆ ವಹಿಸತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಇವುಗಳ ಬಗ್ಗೆ ವಿಶೇಷವಾದ ಕಾಳಜಿ ಶಾಲೆ ಬಗ್ಗೆ ಅಂಗನವಾಡಿ ಬಗ್ಗೆ ಇರ್ತಕ್ಕಂಥ ನಮ್ಮ ಶಿವರಾಮಣ್ಣ ಅವರಲ್ಲಿ, ಅದೇ ರೀತಿ ನನ್ನ ಸ್ನೇಹಿತರು STMC ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರಲ್ಲಿ, ಈ ವಿಶೇಷವಾಗಿ ಈ ಶಾಲೆಯ ಜವಾಬ್ದಾರಿಯನ್ನು ಈ ಆಡಳಿತ ಜವಾಬ್ದಾರಿ ಹೊಂದಿರತಕ್ಕಂಥ ತಾಲೂಕಿನ ಸಂಯೋಜಕರು ಭಾಳ ತಿಳ್ಕೊಂಡಿದ್ದೀರಿ. ಈ ನಾಗೇಶ್ವರು ಬರೀ ಶಾಲೆಗೆ ಆಡಳಿಕೆ ಬಂದಾರಂತೇಳಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪಂಚಾಯತಿಗಳ ಬರ್ತಕ್ಕಂಥ ಕೆಲವು ಶಾಲೆಗಳ ಎಲ್ಲ ಆಡಳಿತನ ಸಾಮಾಜಿಕ ಲೆಕ್ಕ ತಪಾಸಣೆ, ಬರೀ ಇಂಟರ್ನಲ್ ಆಡಳಿತನ ಸಾಮಾಜಿಕ ಲೆಕ್ಕ ತಪಾಸಣೆಯನ್ನು ಮಾಡ್ತಕ್ಕಂಥವ್ರು ಅವರ ಈ ತಾಲೂಕಿನ ಹೊಸ ತಾಲೂಕು, ತೀರ್ಥಹಳ್ಳಿ ತಾಲೂಕು, ಲಾಸ್ಟ್ ಇಯರ್ ಸಾಗರ ತಾಲೂಕು ಈ ತಾಲೂಕು ಮಾಡಿದರು ನಾಗೇಶ್ ಸರ್ ಅವರೇ. ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ದಾನೇಶ್ ಮಾಡ್ತಾರೆ, ನಮ್ಮ ಆತ್ಮೀಯರಾಗಿ ಶಾಲೆ ಮಾಡ್ತಾರೆ, STMC ದಾರಿಣಿ ಅವರೇ, ಹಾಗೂ ಇಲ್ಲಿ ಸೇರಿದ ಪೋಷಕರು ಮತ್ತು ಮಕ್ಕಳೇ. ಈಗಾಗಲೇ ನಾಗೇಶ್ ಅವರು ಹೇಳಿದ್ರು, ಏನು ಹೇಳಲಿಕ್ಕೆ ಬೇರೆ ಅಂಶಗಳು ಇಲ್ಲ ಇಲ್ಲಿ. ಅಷ್ಟು ಅಚ್ಚುಕಟ್ಟಾಗಿ ಮಾಸ್ಟರ್ ಮತ್ತು STMC ಅವರು ಮತ್ತು ಊರಿನವರು ಈ ಶಾಲೆಯನ್ನು ಮಾದರಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಪೋಷಕರು ಮಾಡೋದಿಲ್ಲ. ಯಾವಾಗ ಈ ಸಮಾಜವನ್ನು ತಿರ್ತಕ್ಕಂಥ ದೊಡ್ಡ ಸಾಧನ ಅಂತ ಹೇಳಿದ್ರೆ ಶಿಕ್ಷಣ ಅಂತಕ್ಕಂಥದ್ದು. ಶಿಕ್ಷಣ ಅಂತಕ್ಕಂಥದ್ದು ಯಾವಾಗ ಸರಿಯಾದ ರೀತಿಯಲ್ಲಿ ಸಿಗುತ್ತೆ, ಮಕ್ಕಳು ಶಿಕ್ಷಣ ಪಡೆದ್ರೆ ತಂದೆ ತಾಯಿಯೂ ಶಿಕ್ಷಣ ಪಡಿತಾರೆ. ಒಂದು ಕಾಲದಲ್ಲಿ ವಾತಾವರಣ ಶಿವರಾಮಣ್ಣ ನಮ್ಮೆಲ್ಲರಿಗೂ ಎಲ್ಲರಿಗೂ ಭಾಳ ನಾಗೇಶ್ವರಿಗೆ ಎಲ್ಲ ಗೊತ್ತಿದೆ ಇಲ್ಲಿರೋ ವಾತಾವರಣ ಹೇಗಿದೆ ಹಳ್ಳಿಗಳಲ್ಲಿ ಅಂದರೆ. ಭಾಳ ಮುಖ್ಯವಾಗಿ ಯಾವ ನಮ್ಮ ದಾನೇಶ್ ಮಾಸ್ಟರ್ ಮತ್ತು ಶಿಕ್ಷಕರು ಬರೋ ಸುನೀತಾ ಮೇಡಮ್ ಭಾಳ ಆಕ್ಟಿವ್ ಆಗಿ ವರ್ಕರ್. ಅವರು ರಜಾ ಹಾಕಿದ್ದಾರೆ ಎಕ್ಸಾಮ್. ಈ ಸಮಾಜವನ್ನು ಮಕ್ಕಳನ್ನು ತಿರ್ತಕ್ಕಂಥ ಕೆಲಸ ಮಾಡಿದ್ರು. ಮಕ್ಕಳನ್ನ ಯಾವಾಗ ಸುಶಿಕ್ಷಿತರಾದ್ರು 1ರಿಂದ 5ನೇ ತನಕ ಮಕ್ಕಳು ಯಾವಾಗ ಸುಶಿಕ್ಷಿತರಾದ್ರು ಪೋಷಕರು ಮಕ್ಕಳ ಅಭಿವೃದ್ಧಿ ಬಗ್ಗೆ ನಮ್ಮ ಪೋಷಕರಿಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಯಾರೋ
ನನ್ನ ರಾಜಕಾರಣಿಗಳು ಬಂದು ಡಿಕ್ಕಿ ಹೊಡ್ತಕ್ಕಂಥದ್ದನ್ನ ಅವ್ರನ್ನ ಎತ್ಕೊಳ್ತಕ್ಕಂಥ ಇವೆಲ್ಲವೂ ಎಲ್ಲವೂ ಬಂದದ್ದು. ಈ ಶಾಲೆ ಒಂದು ಮಾದರಿ ಆಯ್ತು. ಶಾಲೆ ಮಾದರಿ ಆಗಿತ್ತು. ಊರವರು ಕೂಡ ಎಲ್ಲ ಏನೇನೋ ನಮ್ಮ ದೊಡ್ಡವರು ಯೋಚನೆಗಳೇ ಬೇರೆ ಬೇರೆ ಇರ್ತವೆ. ಅವ್ರು ಪೂರ್ವಕವಾಗಿ ಅವ್ರಿಗೆ ಹೆಂಗ್ ಮಾಡೋದು, ಇವ್ಗೆ ಹೆಂಗ್ ಬೇಕಾದ್ರೆ ಯೋಚನೆ. ಮಕ್ಕಳು ಯಾವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಶಿಕ್ಷಣದ ಬಗ್ಗೆ ಗಮನ ಕೊಟ್ಟು ಶುರು ಮಾಡಿದ್ರು, ಆ ಪೋಷಕರು ಕೂಡ ಮಕ್ಕಳ ಬಗ್ಗೆ ಗಮನ ಕೊಟ್ಟು ಮಕ್ಕಳ ಬಗ್ಗೆ ಗಮನ ಕೊಡೋದ್ರ ಮುಖಾಂತರ ಅವರು ಕೂಡ ಮಾನಸಿಕವಾಗಿ ಬದಲಾವಣೆ ಆಗ. ಹಾಗಾಗಿ ಅತ್ಯಂತ ಅಚ್ಚುಕಟ್ಟಾದ ಶಾಲೆ. ಇಡೀ ಶಾಲೆಯನ್ನ ಇವತ್ತು ನಮ್ಮ ನಾಗೇಶ್ವರ ಆಯ್ಕೊಂಡು ಹೋಗಿದ್ದೆ. ಈ ಶಾಲೆ ಈ ಶಿಕ್ಷಣದ ಕಾಂಪೌಂಡ್ ಮಾಡಿದ್ರು ಗ್ರಾಮ ಪಂಚಾಯತಿಯಿಂದ. ನಮ್ಮ ಮಾಸ್ಟರ್ ಬರುವಾಗ ನಮ್ಮ ಜೊತೆಗೆ ಎದ್ದಿತ್ತು. ಇದೇನು ಸಣ್ಣ ತೊಡಕುಗಳು ಆಗಿದ್ದಾಗೆ ಮತ್ತೆ ಪೋಷಕರು STMC ಎಲ್ಲ ಬರವಾಗಿತ್ತು ಮಾಡಿದ್ವಿ. ಬೇರೆ ಬೇರೆ ಕೆಲಸಗಳು ಇನ್ನೇನು ಇದೆ ಅಂತಂದ್ರಲ್ಲಿ 4-5 ಬೋರ್ಗಳು ನೋಡೋದಕ್ಕೆ ಮಾಡಿದ್ವಿ. ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದ್ವಿ. ಈಗ ಪರಿಸ್ಥಿತಿ ಹೇಗಾಗಿದೆ ಸರ್, ಈಗ ವಾಸ್ತವಕ್ಕೂ ಹೇಳ್ತಕ್ಕಂಥ ಸತ್ಯ ನಾಗೇಶ್ವರ ಹೇಳಿದ್ವಿ. ಈಗ ಒಂದು ಕೈಜೋಳ ತೊಟ್ಟಿ ಬೇಕು ಅಂತಂದ್ರೆ ಗ್ರಾಮ ಎಲ್ಲ ಈ ವಿಧಾನಸೌಧಕ್ಕೆ ಹೋಗಲ್ಲ ಜನರ ತೆರಳೋಗಿರ್ತಕ್ಕಂಥದ್ದು ಗ್ರಾಮ ಸಭೆಯಲ್ಲೇ ಗ್ರಾಮ ಪಂಚಾಯತಿನಲ್ಲೇ ಆಗಬೇಕು ಅಂತಕ್ಕಂಥದ್ದು ವಾಸ್ತವಿಕ ಸತ್ಯ. ಆದರೆ ಇತ್ತೀಚಿನ ನಮ್ಮ ವಿಡಿಯೋ ಮಾಡ್ತದ್ದು ವಾಸ್ತವಿಕತೆಯನ್ನು ಹೇಳಬೇಕಾಗಿದೆ. ಏನಂದ್ರೆ ಬೇರೆ ಬೇರೆ ಸರ್ಕಾರದ ಸ್ಕೀಮ್ಗಳು ಏನು ಆಗಿದೆ ಅಂತ ಹೇಳಿದ್ರೆ 10 ವರ್ಷದ ಹಿಂದೆ ಬರ್ತಕ್ಕಂಥ ಅನುದಾನಗಳು 10 ವರ್ಷ ಹಿಂದೆ 15 ವರ್ಷ ಹಿಂದೆ ಬರ್ತಕ್ಕಂಥ ಅನುದಾನಗಳು ಅವು 3 ಪಟ್ಟು 4 ಪಟ್ಟು ಜಾಸ್ತಿ ಆಗಬೇಕು. ಅವು ಎಷ್ಟು ಪಟ್ಟು ಅರ್ಧಕ್ಕಿಂತ ಕಡಿಮೆ ಆಗಿದೆ. ಬಹುಶಃ 15 ಹಣಕಾಸು ಸ್ಕೀಮ್ ಇದೆ. ಆ ಸ್ಕೀಮು ಇದುವರೆಗೂ ಇವತ್ತು ಏಪ್ರಿಲಿಂದ ಇದುವರೆಗೂ ಒಂದು ಸಿಂಗಲ್ ನೇಮಕ್ಕೆ ಗ್ರಾಮ ಪಂಚಾಯತ್ ಜಮಾ ಆಗಿದೆ. ಹೋದ ವರ್ಷ ಅವರು ಮೇಂಟೈನ್ ಮಾಡ್ತಾರೆ. ಸರ್ಕಾರದ ಪಾಲಿಸಿ ಕಟ್ಟರು ಅವ್ರು ಏನೋ ದೊಡ್ಡ ವಿಚಾರ. ಬಟ್ ಇದು ಯಾಕೆ ಹೇಳಕ್ ನಮ್ಗೇನು ಸತ್ಯ ನನಗೆ ನಮ್ಮ ಕೈಗೆ ಹೆದರಿಕೆ ಇಲ್ಲ, ಸತ್ಯ ಅಂತ ಬೇರೆ. ಆದರೂ ಕೂಡ ಸರ್ಕಾರಗಳೇನು ಬಿಟ್ಟು ಕೂತ ಅಂತ ಹೇಳ್ತಿಲ್ಲ. ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತಂದರೆ. ಹೆಂಗ್ ಬದಲಾವಣೆಗಳು? ಜನರಿಗೆ ನೇರವಾಗಿ ಸೋಷಿಯಲ್ ಸಾಮಾಜಿಕ ಲೆಕ್ಕದ ಮಾಡ್ತಕ್ಕಂಥದ್ದು ಮೇಸ್ಟಿಗೆ STM ಅಧ್ಯಕ್ಷ ಮಾತ್ರ ಬಿಸಿ ಊಟ ಏನು ನಡೆಯುವುದು ಗೊತ್ತಿರೋದು. ಅದು ಯಾರ ಬಂದು ಬಿಸಿ ಊಟದ ಸಂಖ್ಯೆ ಬಿಟ್ಟರೆ ಗೊತ್ತಾಗಲ್ಲ. ಆದರೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತಾಗಬೇಕು, ಪ್ರತಿಯೊಬ್ಬ ಪೋಷಕರಿಗೆ ಗೊತ್ತಾಗಬೇಕು. ಈಗ ಶಿವರಾಮನ ಅಧ್ಯಕ್ಷ ಮಾಡಿರೋ ಅಂತ ಹೇಳಿದ್ರೆ ಸುಮ್ಮನೆ ಸಾಮಾಜಿಕ ಲೆಕ್ಕ ತಪಾಸಣೆಯಲ್ಲಿ ಗೈಡ್ಲೈನ್ ಇದೆ. ಅದು STM ಅಧ್ಯಕ್ಷ ಆಗಂಗಿಲ್ಲ, ಮಾರ್ಕ್ಸ್ ಆಗಂಗಿಲ್ಲ, ಅಥವಾ ಗ್ರಾಮ ಪಂಚಾಯತ್ ಮೆಂಬರ್ ಆಗಂಗಿಲ್ಲ. ನಮ್ಮನ್ನು ಪಂಚಾಯತ್ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ವಹಿಸಲ್ಲ, ಆಫೀಸರ್ ಬಂದು ಅಧ್ಯಕ್ಷತೆ ವಹಿಸ್ತಾರೆ. ಯಾಕಂದ್ರೆ ನಾವು ಅದರ ಮೇಲೆ ಪ್ರಭಾವ ಬೀರ್ಬೋದು ಅನ್ನೋ ಕಾರಣಕ್ಕಾಗಿ. ಆ ಕಾರಣಕ್ಕಾಗಿ ಕಾನ್ಸೆಪ್ಟ್ ಹೇಗಿದೆ ಅದರ ಬದಲಾವಣೆಗಳಾಗಿ ಜನರಿಗೆ ನೇರವಾಗಿ ಹಣಕಾಸುಗಳು ವ್ಯವಸ್ಥೆಗಳು ತಲುಪೋಗೋದಾಗಿ ಹೆಣ್ಮಕ್ಳಿಗೆ ದುಡ್ಡು ಬರುತ್ತೆ, ಅಥವಾ ರೈತರಿಗೆ ದುಡ್ಡು ಬರುತ್ತೆ, ಅಥವಾ ಬೆಳೆ ಪರಿಹಾರ ದುಡ್ಡು ಬರುತ್ತೆ. ಜನರಿಗೆ ನೇರವಾಗಿ ಹಣಕಾಸು ತಲುಪತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಎಲ್ಲ ಸರ್ಕಾರಗಳು ಇಟ್ಕೊಂಡಿದ್ದಾರೆ. ಆ ಮೂಲಕ ಪಂಚಾಯತಿಗಳಿಗೆ ಅಭಿವೃದ್ಧಿ ಕೊಡ್ತಕ್ಕಂಥ ದುಡ್ಡು ನಮಗೆ ಅಭಿವೃದ್ಧಿ ಮಾಡಕ್ಕೆ, ರಸ್ತೆ ಮಾಡಕ್ಕೆ, ಮೋರಿ ಮಾಡಕ್ಕೆ ದುಡ್ಡು ಬರದೇ ಇರ್ಬೋದು, ಮತ್ತು ಶಾಲಾ ಬಿಲ್ಡಿಂಗ್ ಮಾಡಕ್ಕೆ ದುಡ್ಡು ಬರದೇ ಇರ್ಬೋದು. ಆದರೆ ಜನರಿಗೆ ಕೊಡ್ತಕ್ಕಂಥ ತಪ್ಪಾಗಿಲ್ಲ. ಅವ್ರಿಗೆ ಬಟ್ಟೆ ಕೊಡೋದಾಗಲಿ, ಕುಂಚಿ ಕೊಡೋದಾಗಲಿ, ತೋಟ ಹಾಕಿ ಕೊಡೋದಾಗಲಿ, ಕೃಷಿಭಾವಿ ಮಾಡೋದಾಗಲಿ, ಇದು ತೋಟಗಳಿದ್ದಾವೆ. ವೈಯಕ್ತಿಕ ಸೌಲಭ್ಯಗಳು ಇಲ್ಲ. ಇಲ್ಲಿ ಸೌಲಭ್ಯಗಳು ಕಾರ್ಯದಾರಲ್ಲ, ಲ್ಯಾಂಡ್ ರೆಕಾರ್ಡ್ ತಗೊಂಡಿದ್ದಾರೆ ಬೇಜಾರ್ ತಗೊಂಡು ಹಾಗಾಗಿ ಅವ್ರಿಗೆ ಕೊಡೋಕೆ ಬೇರೆ ಕಡೆ ತಗೊಂತಾರೆ. ಆ ಥರ ಸೌಲಭ್ಯಗಳು ಜನರಿಗೆ ಮ್ಯಾಕ್ಸಿಮಮ್ ತೋರಿಸು ಸರ್ಕಾರ ಅದು ಉನ್ನತವಾಗಿ ಯೋಚನೆ ಮಾಡ್ತಾರೆ. ಅವೆಲ್ಲ ಸೌಲಭ್ಯಗಳು ಬರ್ತಿದ್ದಾರೆ. ಬೇರೆ ಬೇರೆ ಅರ್ಜಿಗಳು ಆನ್ಲೈನ್ ಹಾಕಿದ್ರು ಅದನ್ನು ಬ್ಯಾಂಕ್ ಸಾಲ ಮಾಡ್ತಾ ಇದೆ ಸರ್ಕಾರ. ಅದು ಏನಂತ ಗೊತ್ತಿಲ್ಲ. ಪಂಚಾಯತಿ ಡೆವಲಪ್ಮೆಂಟ್ ಮತ್ತೊಂದು ವಿಚಾರ ಬಂದಾಗ ಸರ್ಕಾರಗಳು ನೇರವಾಗಿ ಹಣ ಕೊಡ್ತಕ್ಕಂಥದನ್ನ ಎರಡೂ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಎರಡೂ ಕೂಡ ಇದು ಮಾಡಿದ್ರು. ಇವತ್ತು ಉದ್ಯೋಗ ಖಾತೆಯ ಯೋಜನೆಗಳು ಇವತ್ತೇನೋ ಬಾವಿಗಳಾದವು, ಬೇಕಾದಷ್ಟು ಕುಡಿಯ ನೀರು ಬಾವಿಗಳಾದವು, ಶಾಲೆ ಕಾಂಪೌಂಡ್ಗಳಾದವು, ಅಂಗನವಾಡಿ ಬಿಲ್ಡಿಂಗ್ಗಳಾದವು, ಶೌಚಾಲಯಗಳಾದವು. ನಮ್ಮ ಪಂಚಾಯತ್ಗಳು 7-8 ಶೌಚಾಲಯ ಎಲ್ಲೂ ಬಿಟ್ಟಿಲ್ಲ ಸರ್. ನಾವು ಸಮಸ್ಯೆ ಎಲ್ಲ 4-5 ವರ್ಷ ಬಿಲ್ಡಿಂಗ್ ನಾವು ಇನ್ನು ಬಾಕಿ ಇದಾವೆ ಅಷ್ಟೇ. ಎಲ್ಲ ಕೆಲಸಗಳನ್ನು ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಇತ್ತೀಚೆಗೆ ಬರ್ತಾ ಅವುಗಳನ್ನ ಮಹಿಳೆಯರಲ್ಲಿ ದುರುಪಯೋಗ ಅಂತಕ್ಕಂಥದ್ದು, ಅಥವಾ ಏನೋ ಒಂದು ಹಣಕಾಸಿನ ಕೊರತೆ ಇರ್ಬೋದು, ಅವೆಲ್ಲ ಕಾರಣಕ್ಕಾಗಿ ಅವನ್ನೆಲ್ಲವೂ ಕೂಡ ಬಿಗಿ ಮಾಡ್ತಕ್ಕಂಥ ಸರ್ಕಾರಗಳು ಕೈಯಾಗ್ತದೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದೃಷ್ಟಿಯಲ್ಲಿ ಕಾನೂನು ಮತ್ತೆ ಇದು, ಇನ್ನೊಂದು ದೃಷ್ಟಿಯಲ್ಲಿ ಜನರ ಅಭಿವೃದ್ಧಿ, ಅವೆರಡರ ನಡುವೆ ಸಂಘರ್ಷ ನಡೀತಿದೆ. ಎಲ್ಲೋ ಬಯಸಿ ಮೇಲೆ ನಡೀತಕ್ಕಂಥ ಗೈಡ್ಲೈನ್ ನಮ್ಮ ನಂದಿ ಮನೆಗೆ ಮೈತಿಗೆ ಜೇರಿಗೆ ಇಟ್ಕೊಂಡ್ರೆ ಆಗಲ್ಲ. ಸರ್ಕಾರಗಳು ಮೇಜರ್ ಪಾರ್ಟ್ ಇರ್ತಕ್ಕಂಥ ಜಾಗದ ತೀರ್ಮಾನ ಮಾಡ್ಕೊಂಡು ಅವರು ಕೆಲಸ ಮಾಡ್ತಾರೆ. ಅದೇನೇ ಇದೆ ಅವ್ರಿಗೆ ಚರ್ಚೆ ಮಾಡೋ ಸಂದರ್ಭ ಅಲ್ಲ. ಈ ಬಿಸಿ ಉಳಿದ ಆಡಳಿತ ಅತ್ಯಂತ ಸಮರ್ಪಕವಾಗಿ ನಮ್ಮ ಹೆಸರು 2-3 ದಿವಸದ ಮಾಡಿದ್ದಾರೆ. ತುಂಬ ಒಳ್ಳೆ ವಾತಾವರಣ ಇದೆ. ಈ ಶಾಲೆ ಇನ್ನೂ ಅಭಿವೃದ್ಧಿ ಆಗಿ ಯಾವ ರೀತಿಯಲ್ಲಿ ಸೌಲಭ್ಯಗಳನ್ನ ಸಹಕಾರಗಳನ್ನು ಕೊಡಲಿಕ್ಕೆ ಸಾಧ್ಯ. ಈಗ ರಂಗಮಂದಿರ ಕೂಡ ನಮ್ಮ ಅಧ್ಯಕ್ಷ ಹೋಗಿ MSR ಭೇಟಿ ಮಾಡುವಂತೆ ಅವರು ಕೂಡ ಫೋನ್ ಹೇಳಿದ್ದಾರೆ. ಈಗ 8 ಲಕ್ಷ ಕೊಡ್ತೀವಿ, ಈಗ 10 ಲಕ್ಷ ಕೊಡ್ತೀನಿ, ಉದ್ಘಾಟನೆ ಮಾಡೋ ಅಂತ ಹೇಳಿದ್ದಾರೆ. ಈಗ ಪ್ರಪೋಸಲ್ ಹೋಗಿದೆ, ರಂಗಮಂದಿರ ಕೂಡ ಆಗುತ್ತೆ. ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ದವನ್ನ ಎಲ್ಲ ದುಡ್ಡುಗಳು ಬಂದು ಶಾಲೆ ಅಕೌಂಟ್ಗಳಿಗೆ ಬೇರೆ ಬೇರೆ
ಇದು ಇದಾಗಿರೋದ್ರಿಂದ ಪಂಚಾಯತಿಗಳು ಚುನಾವಣೆ ಬೈಜದಲ್ಲಿ ಒಂದು ಬೈಪಾಗಾಗಿ ಏಪ್ರಿಲ್ ಒಂದು ವರ್ಷದಲ್ಲಿ ಏಪ್ರಿಲ್ ತಿಂಗಳಿಂದ ಇದುವರೆಗೂ ಒಂದು ರೂಪಾಯಿ ಸರ್ಕಾರಕ್ಕೆ 9 ತಿಂಗಳಂದ್ರೆ ಅದು ಆ ಮಾಡಿದ್ರೆ ಇಲ್ಲಿ ಫ್ಯಾಕ್ಟ್ ಇದು ಇಂಡಿಯನ್ ಮ್ಯಾಟ್ರ್. ಅದಲ್ಲದೆ ನಿಮ್ಮೆಲ್ಲ ಸಹಕಾರ ಇಲ್ಲಿ ಶಾಲೆ ಬಗ್ಗೆ ಒಂದು ಬಹಳ ಮುಖ್ಯವಾಗಿ ಮಕ್ಕಳ ಶಿಕ್ಷಣದ ಬಗ್ಗೆ ಪೋಷಕರು ಕಡಿಮೆ ಸಂಖ್ಯೆಯಿಂದ ಒತ್ತನ್ನು ಕೊಡಿ. ಆ ಮಕ್ಕಳು ಇನ್ನೊಂದು ಬದಲಾವಣೆ ಮಾಡ್ತವೆ, ಸ್ಕೂಲನ್ನು ಬದಲಾವಣೆ ಮಾಡ್ತವೆ, ಸಮಾಜ ಬದಲಾವಣೆ ಮಾಡ್ತವೆ. ಆ ಮೂಲಕ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು, ಒಳ್ಳೆಯ ಕುಟುಂಬವನ್ನು ನಾವು ಕೊಡಲಿಕ್ಕೆ ಸಾಧ್ಯ. ಶಿಕ್ಷಕರ ಬಗ್ಗೆ, ಶಾಲೆ ಬಗ್ಗೆ ಗೌರವಿಸಬೇಕು, ಸಂಪರ್ಕ ಇಟ್ಟರು ಹೋಗಿ ಒಂದು ತುಟಿಪುಟಿಗಂತ ಇರ್ತಕ್ಕಂಥ ದುರುಪಯೋಗ ಆಗ್ತಕ್ಕಂಥದ್ದು ಬರಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿ ನಿರ್ವಹಣೆ ಮಾಡಿಕೊಂಡು ಮಾತು ಮತ್ತು SDMC ಅಂತೇಳಿ ಎಲ್ಲ ಪೋಷಕರು ಎಲ್ಲ ಬರೋಕೆ ಏನೇ ಬರಬೇಕು ಬಂದಾಗ ತಿಳುವಳಿಕೆ ಮನೆ ಗದ್ದೆ ಕೊಯ್ಲು ಅಟ್ಟಿಗಳು ಮಾಡ್ತಿದ್ರೆ ತಿಳುವಳಿಕೆ ಬರಲ್ಲ. ತಿಳುವಳಿಕೆ ಅಂತಕ್ಕಂಥದ್ದು ಬೇರೆ ದೊಡ್ಡವರು ಬಂದಾಗ ನಾವು ಇಷ್ಟ ಬಂದಿದ್ದೀವಿ ಅವ್ರ ವ್ಯಕ್ತಿತ್ವ ಅವರು ಬಹಳ ತಕ್ಷಣವಾಗಿ ಒಳ್ಳೆದೇ ಅಂತ ಹೇಳ್ತಾರೆ. ಕೆಟ್ಟದ್ದು ಕೆಟ್ಟದ್ದು ಒಂದು 10-20 ಮಂದಿ ಆಡಿಗಳು ಮಾಡಿರ್ಬೋದು, ಇಡೀ ತಾಲೂಕು ಮಾಡಿರ್ಬೋದು. ಅವರು ಬಹಳ ಧೈರ್ಯದಿಂದಾಗಿ ಸೌಮ್ಯವಾಗಿ ಇರ್ತಾರೆ. ಬಟ್ ಎಲ್ಲರೂ ವ್ಯತ್ಯಾಸಗಳಾದ್ರೆ ಆ ವ್ಯತ್ಯಾಸಗಳನ್ನು ಯಾವುದೇ ಕಾರಣಕ್ಕೆ ತರ್ಸಕ್ಕಾಗಲ್ಲ. ಅವರು ರೆಕಾರ್ಡ್ ಕಳಿಸ್ಬಿಡ್ತಾರೆ, ಏನು ಮಾಡಬಹುದು. ಯಾಕಂದ್ರೆ ಅವ್ರು ಹೇಳ್ತಿದ್ರು ಮಾತ್ರ ಯಾಕೆ ಸಮಾಜಕ್ಕೆ ಕೆಟ್ಟ ಪ್ರಶ್ನೆ ಬಂತು ಅಂದ್ರೆ ದುಡ್ಡು ಕಟ್ಟಕ್ಕಾದ್ರೂ ತಯಾರಿರ್ತಾರೆ ಹೇಳ್ತಾರೆ ಜನ. ದುಡ್ಡು ಕಟ್ಟಕ್ಕೆ ತಯಾರಿ, ದಂಡ ಕಟ್ಟಕ್ಕೆ ತಯಾರಿರ್ತಾರೆ ಅವ್ರು ಬಂದೋಗಿ ಇದು ಬಿಸಿಲು ಅಂತೇಳಿ. ಆದ್ರೆ ಆ ಮರ್ಯಾದೆ ಹೋಗ್ತಾರೆ ಜನರಿಗೆ, ಆ ಮರ್ಯಾದೆಗೆ ತಪ್ಪು ಮಾಡಲ್ಲ. ಬಹಳ ದೊಡ್ಡ ಮಾತು ಐಟಮ್ ಅಂತ ಹೇಳಿದ್ರು. ಈ ಮರ್ಯಾದೆ ಹೋಗುತ್ತಲ್ಲ, ಸೊ ಇವನು ಇಷ್ಟು ತಿಂದ ಅಂತ ಮರ್ಯಾದೆ ಬರ್ತಲ್ಲ. ಆ ಮರ್ಯಾದೆಗಾಗಿ ಬಂದ್ರೆ ಎಷ್ಟೋ ಟ್ರಾನ್ಸ್ಪರೆಂಟ್ ಆಗಿ ಪಂಚಾಯತ್ಗಳು ಕೆಲಸ ಮಾಡ್ತೀವಿ. ಈ ಸಾಮಾಜಿಕ ಲೆಕ್ಕ ತಪಾಸಣೆ 2010 ಮೊದಲು ಇತ್ತು, ರ್ಯಾಂಡಮ್ ಮಾಡೋದು. 10ರಿಂದ ಯಾವಾಗ ಬಿಗು ಆಯ್ತು ಸಾಮಾಜಿಕ ಕೆಲಸದಿಲ್ಲ ಎಲ್ಲ ಸ್ಕೀಮ್ಗಳಿಗೂ ಶುರುಮಾಡ 15 ಯಾವ ದುಡ್ಡು ಒಂದು ಪಂಚಾಯತಿ ಬರುತ್ತೆ ಅವೆಲ್ಲದಕ್ಕೂ ಸಾಮಾಜಿಕ ಅವರೇ ಹಣ ದುರುಪಯೋಗ ಆಗಿದೆ, ಅಧ್ಯಕ್ಷ ಆಗಿರ್ತಾರೆ, ಅದು ಇಲ್ಲಿ ಹೋಗಲ್ಲ, ಇಲ್ಲಿ ಹೋಗ್ತದೆ. ಬೆಂಗಳೂರಲ್ಲಿ ಅಡ್ಡ ಬರ್ತೀವಿ ದುರ್ಘಟನೆಗೆ ಮಾಡ್ಕೊಂಡು ಮಾಡ್ತಕ್ಕಂಥ ಪರಿಸ್ಥಿತಿಗಳಿದೆ. ಹಾಗಾಗಿ ಸಮಾಜ ಒಳ್ಳೆ ರೀತಿ ಬದಲಾವಣೆ ಆಗ್ತಿದೆ. ಉತ್ತಮದ ಒಂದೇ ಸರಿ ಪೂರ್ತಿ ಬದಲಾವಣೆ ಮಾಡೋಕ್ಕಾಗಲ್ಲ, ಒಂದೇ ಸರಿ ಮಾಡೋಕ್ಕಾಗಲ್ಲ. ಬಟ್ ಬದಲಾವಣೆ ಆಗ್ತಿದೆ, ದುರುಪಯೋಗಗಳು ಕಡಿಮೆ ಆಗ್ತದೆ. ಹಾಗಾಗಿ ಇಂಥ ಸಮಾಜ ಬಂದಾಗ ಮಾತ್ರ ಎಲ್ಲರೂ ಬುದ್ಧಿ ಕಲಿತಕ್ಕಂಥ ಇದ್ದಾರೆ. ಅಷ್ಟು ಮಾತ್ರ ಹೇಳಿ ಈ ನಮ್ಮ ಸಮಸ್ಯೆ ಹೇಳಿ ಪಂಚಾಯತಿಗಳು ಪ್ರಧಾನ ಕೊರತೆ ಭಾಳ ಇದೆ. ಮುಂದೆ ಇನ್ನೂ ಸಮಸ್ಯೆ ಬರುತ್ತೆ. ಬರೀ JJM ಅವು ಸ್ಕೀಮ್ಗಳನ್ನು ಮಾಡಿ ಅವು ನಿರ್ವಹಣೆ ಮಾಡದೆ ಕಷ್ಟ ಮಟ್ಟಕ್ಕೆ ಪಂಚಾಯತಿಗಳು ಬರ್ತಾರೆ. ಆದ್ರೂ ಕೂಡ ವ್ಯವಸ್ಥೆ ವಿರುದ್ಧ ನಾವು ಬಿಟ್ಟು ಕೊಡೋಕೆ ಬರೋದಿಲ್ಲ, ಮತ್ತು ವ್ಯವಸ್ಥೆ ವಿರುದ್ಧ ಮಾತಾಡಕ್ಕೂ ಆಗಿಲ್ಲ. ವ್ಯವಸ್ಥೆ ಅದೇನೋ ಸರ್ಕಾರಗಳು ದೊಡ್ಡ ಯೋಚನೆ ಮಾಡಿ ಏನು ಮಾಡ್ಬೋದು ಅದನ್ನ ಮಾಡ್ತಾರೆ. ಸ್ಕೂಲ್ಗಳನ್ನು ಮಾರ್ಚ್ ಹೇಳಿದ್ವಿ, ಮ್ಯಾಗ್ನೆಟ್ ಸ್ಕೂಲ್ ಬಗ್ಗೆ ಹೇಳಿದ್ವಿ. ಅವ್ರು ಮ್ಯಾಗ್ನೆಟ್ ಸ್ಕೂಲ್ಗಳನ್ನು ಎಲ್ಲ ಕೂತ್ಕೊಂಡು ಆನ್ಲೈನ್ ಸರ್ವೆ ಮಾಡೋದಲ್ಲ, ಅವರು ಮಧ್ಯ ಶಾಲೆ ಅಂತ ಹೇಳಿ ಸರ್ವೆ ಮಾಡೋದಲ್ಲ. ವಾಸ್ತವಿಕ ವರದಿಯನ್ನು ನೋಡೋಕೆ ಕೊಡಬೇಕು, ಯಾವ ಚೆನ್ನಾಗಿದೆ ಅಲ್ಲಿ ಮಾಡಿ ಏನಾಗ್ತದೆ. ಇವರು ಸೆಂಟ್ರ್ ಅನ್ನೋ ಕಾರಣಕ್ಕಾಗಿ ನಾವು ನೋಡಿದ್ರೆ ಮತ್ತೆ ಹೇಳಕ್ಕಲ್ಲ ನನಗೆ ಅಲ್ಲಿ ಯಾವ ಚೆನ್ನಾಗಿ ನಿಮ್ಗೆ ಬಂದಿರೋ ಪಟ್ಟಿ. ಜೇನಿ ಶಾಲೆ, ಕೋಟೆತರ ಶಾಲೆ ತರ ಮೀನು ಶಾಲೆ ಸೇರಿಸಿದ್ದಾರೆ. ನಿಮ್ಮ ಏನು ಸಿಮೆ ಕಡೆ ಬಿಡಿ ಹೌದು. ಹಂಗಾಗಿ ಎಲ್ಲ ಕೂತ್ಕೊಂಡ ಏನಾದ್ರು ಕಸ್ತೂರನ್ನು ಮಾಡ್ತೀವಿ ಸೆಟಲೈಟ್ ಸರ್ವೆ ಮಾಡಿದ್ರೆ ಆಗ್ತದೆ. ಎಲ್ಲ ಕೂತ್ಕೊಂಡು ಸೆಂಟ್ರ್ ಯಾವುದು ಅಂತ ಕೂತ್ಕೊಂಡು ಮಾಡೋಕೆ ಬರೋದು. ವಾಸ್ತವ ವರ್ಷ ಬಹಳ ದೊಡ್ಡ ಅಮೌಂಟ್ ಆಗುತ್ತೆ ಸರ್ಕಾರಗಳು. ದೊಡ್ಡ ವಿಚಾರ ನಾವು ಮಾತಾಡಕ್ಕೆ ಹೋಗೋಣ. ಇಂಥ ಶಾಲೆಗಳು ಉಳಿದಾಗ ಎಲ್ಲ ಹಳ್ಳಿದು ಶಾಲೆಗಳಿದ್ದಾಗ ಜನರು ಪ್ರಜ್ಞಾವಂತರಾಗ್ತಾರೆ. ಎಲ್ಲ ಮಕ್ಕಳು ಕಳಿಸಿ ಮನೆಯಿದ್ದರೆ ಮಕ್ಕಳು ಪೋಷಕ ಪ್ರಜ್ಞಾವಂತರಾಗಲ್ಲ. ಊರಿಗೆ ಹೋದಾಗ ಊರಿಗೆ ಒಂದು ಶಾಲೆ ಊರಿಗೆ ಒಂದು ಥರ ಅದಕ್ಕೆ ಹೇಳಿದ್ರು. ಈ ಥರದ ಆಂದೋಲನಗಳು ಶುರುವಾದರೆ ಅದು ತಲೆಕೆಡಿಸಿಕೊಳ್ಳುವಂಥ ವಿಚಾರ ಏನಿಲ್ಲ. ಈ ಶಾಲೆಗಳಿಗೆ ಎಲ್ಲ ರೀತಿ ಬೆಂಬಲವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಸಾಮಾಜಿಕ ಲೆಕ್ಕ ತಪಾಸಣೆಯನ್ನು ಅತ್ಯಂತ ಸುಸೂತ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥ ನಮ್ಮ ನಾಯಕರಿಗೆ ಧನ್ಯವಾದ ಹೇಳಿ, ಅದೇ ರಂಜಿತ್ ಅವರು ಮುಗಿಸಿದ್ದು ಬಂದು ಅವರಿಗೆ ಧನ್ಯವಾದ ಹೇಳಿ, ಈಗ ಅತ್ಯಂತ ಉತ್ತಮವಾಗಿ ನಿರ್ವಹಣೆ ಮಾಡ್ತಕ್ಕಂಥ ವಿಷಯ ಊಟ ಮತ್ತು ಎಲ್ಲ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂಥ ಮುಖ್ಯ ಉಪಾಧ್ಯಕ್ಷರು SDM ಧನ್ಯವಾದ ಹೇಳಿ, ನಮ್ಮ ಸ್ನೇಹಿತರು ಅಧ್ಯಕ್ಷತೆ ವಹಿಸ್ತಾರೆ ಪೂರ್ವ ಅಧ್ಯಕ್ಷ ಅಧ್ಯಕ್ಷ ಆಗಿದ್ದರು ನೀವರು ಪ್ರತಿ ಅವರಿಗೆ ಧನ್ಯವಾದ ಹೇಳಿ, ವಿಶೇಷವಾಗಿ ಮಕ್ಕಳು ಇವೆಲ್ಲ ಮಕ್ಕಳೇ ನೀವು ತುಂಬ ಈ ಒಳ್ಳೆ ಶಾಲೆ ಇದೆ, ಒಳ್ಳೆ ಮಾಡ್ತಿದ್ದಾರೆ. ನೀವು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿ ಏನು ಕಲಿಬೇಕು ಅದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಮುಂದೆ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ನೀವು ಮಾರ್ಕ್ಸ್ ಏನು ಹೇಳ್ತಾರೆ ಅದನ್ನ ಮಾಡಿ ಮಾಡಿದೊಂದು ಮಾಡೋಕ್ಕೂ ತಲೆಗೆ ಅಂತಲ್ಲ. ಮಾರ್ಕ್ಸ್ ಏನು ಹೇಳ್ತಾರೆ ರಾಜ್ಯ ತಪ್ಪೆ ಕಲಿತಕ್ಕಂಥದ್ದು. ನಾನು ಹೋದ್ಸರಿ ಹೇಳಿದ್ದೆ, ನಾವು MA ರ್ಯಾಂಕ್ ಬಂದವರು ನೋಡಿದ್ದೀನಿ. ನಾವು ರ್ಯಾಂಕ್ ಬಂದವರು MA ಫಸ್ಟ್ ರ್ಯಾಂಕ್, ಆದರೆ ಕನ್ನಡ ಅಕ್ಷರ ಬರೆಯಕ್ಕೆ ಬರೋದು ರ್ಯಾಂಕ್ ಬಂದರೆ ಮನುಷ್ಯ ದೊಡ್ಡ ಹೋದ ಏನಂತಂದ್ರೆ ಅವ್ನ ಬುದ್ಧಿ ಬೆಳೀತಾ ಹೋಗುತ್ತೆ. ಈಗ 2ನೇ ಕ್ಲಾಸ್ ಓದಿದ್ದು ಅವ್ನ ಬುದ್ಧಿ ಬೆಳೆದಿರುತ್ತೆ. ಅವ್ರು ಎಜುಕೇಶನ್ ಮಾತ್ರ ಇರೋದಿಲ್ಲ ಬಿಟ್ಟರೆ ಅವ್ರಿಗೆ ಅವ್ನ ಬುದ್ಧಿ ನಾನು ಡಿಗ್ರಿ ಮಾಡಿದ್ರೆ ಥರನೇ ಬೆಳೆದಿರುತ್ತೆ, ಬುದ್ಧಿ ಬೆಳೆದಿರುತ್ತೆ. ಅವನಿಗೆ ಓದ್ಕೊಂಡು ಬರುತ್ತೆ, ಓದ್ತಾನೆ. ಅದು ಕನ್ನಡ ಅಕ್ಷರ ಕಾಗದ ಸರಿ ಬರೆಯಕ್ಕೆ ಬರಲ್ಲ ಅವನಿಗೆ ಗೋಲ್ಡ್ ಮೆಡಲಿಸ್ಟ್. ಹಾಗಾಗಿ ಇಲ್ಲಿ ಯಾಕೆ ಹೇಳಿದ್ರೆ ಇಲ್ಲಿ ಕಲಿತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ
ನೀವೇನಿಲ್ಲ 1ರಿಂದ 5ನೇ ಕ್ಲಾಸ್ ತನಕ ಕಲಿತೀರಿ ಅದೇ ಇದು ಕಲಿತಕ್ಕಂಥದ್ದು ನಿಮ್ಮ ಭವಿಷ್ಯಕ್ಕೆ ಬಹಳ ಒಳ್ಳೆದಾಗುತ್ತೆ. ಒಳ್ಳೆ ಓದಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಎಲ್ಲರಿಗೂ ನನ್ನ ಧನ್ಯವಾದ ಹೇಳಿ ಮಕ್ಕಳಿಗೆ ಮತ್ತೊಮ್ಮೆ ಶುಭ ನನ್ನ ಮಾತನ್ನು ಮುಗಿಸಿಕೊಳ್ಳಲು ಇವತ್ತು ಸಭೆಗೆ ಆಗಮಿಸಿ ವಿಶೇಷವಾಗಿ ಶಾಲೆಯ ವಿಚಾರಗಳನ್ನ, ಆಡಳಿತಾತ್ಮಕ ವಿಚಾರಗಳನ್ನ, ಎಲ್ಲ ವಿಷಯಗಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಸಭೆ ತಿಳಿಸಿಕೊಟ್ಟಿರ್ತಕ್ಕಂಥ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ವರ ಸರ್ ಅವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಕುರಿತು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಶಿವರಾಮ್ ಅವರು ಮಾತಾಡಬೇಕು. ಈ ದಿನ ಬಿಸಿ ಅಡುಗೆಯ ಒಂದು ಕಾರ್ಯಕ್ರಮದ ಆಂದೋಲನವನ್ನು ಇಟ್ಕೊಂಡಿರ್ತಕ್ಕಂಥ ಈ ಉಡಲ ಅಫಿಸರಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಸರ್ ಅವರೇ, ಹಾಗೂ ಶಾಲಾ SDMC ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರೇ, ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶ್ವರ ಅವರೇ, ಹಾಗೂ ಶಾಲಾ SDMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಾಲಿನಿ ಅವರೇ, ಹಾಗೂ ನಮ್ಮ ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಧನಶೇಖರ್ ಸರ್ ಅವರೇ, ಹಾಗೆ ಅಂಗನವಾಡಿ ಟೀಚರ್ ಆಗಿರ್ತಕ್ಕಂಥ ಸುಮಿತ್ರವರೇ, ಹಾಗೂ ಬಿಸಿ ಅಡುಗೆಯ ಸಿಬ್ಬಂದಿಗಳಾಗಿರ್ತಕ್ಕಂಥವರೇ, ಹಾಗೂ ಮುದ್ದು ಮಕ್ಕಳೇ ಹಾಗೂ ಗ್ರಾಮಸ್ಥರೇ, ಈ ದಿನ ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಇದರ ಬಗ್ಗೆ ಒಂದಷ್ಟು ಆಫೀಸರಾಗಿ ಬಂದು ತಮ್ಮದೇ ಆದಂಥ ಒಂದು ಚಾಚು ತಪ್ಪದೆ ಒಂದು ಲೆಕ್ಕವನ್ನು ಇದು ಮಾಡಿದಂಥ, ಆದರೆ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥವ್ರ ಬಗ್ಗೆ ಬಹಳಷ್ಟು ಒಂದು ಹೆಮ್ಮೆ ಅಂತ ಧೈರ್ಯವಾಗಿ ಹೇಳ್ಕೊಳ್ಬೋದು. ಯಾಕೆಂದರೆ ಅಷ್ಟು ಕ್ಲೀನಾಗಿ ಒಂದು ವಿದ್ಯಾಭ್ಯಾಸ ಇರ್ಬೋದು, ಒಂದು ಲೆಕ್ಕಪತ್ರಗಳಿರ್ಬೋದು, ಯಾವುದೇ ಒಂದು ಲೋಪದೋಷಗಳಿಲ್ಲ ಅಂತಕ್ಕಂಥದ್ದನ್ನ ನಾವು ಸರಳವಾಗಿ ಎಲ್ಲೂ ಹೇಳ್ಕೊಳ್ಬೋದು. ಮತ್ತೆ ಅದಕ್ಕೆ ನಮ್ಮ ಸ್ಥಳೀಯವಾದ ಗ್ರಾಮಸ್ಥರು ಹಾಗೂ ನಮ್ಮ ಪಂಚಾಯಿತಿಯ ಮೆಂಬರ್ ಆಗಿರ್ತಕ್ಕಂಥ ಎನಿ ಟೈಮ್ ಯಾವ ಟೈಮಲ್ಲಿ ಕರೆದ್ರು ಕೂಡ ಅವರು ನಮಗೆ ಒಂದು ಟೈಮಲ್ಲಿ ಬೇಕಾದರೂ ನಮ್ಮ ಸಹಕಾರ ಕೊಡ್ತಕ್ಕಂಥವ್ರು. ಹಾಗೆ ನಮ್ಮ ಶಾಲೆ SDMC ಯಾರೇ SDMC ಅಧ್ಯಕ್ಷರಾದರೂ ಕೂಡ ಅವರು ಅಷ್ಟೇ ಈ ಒಂದು ಶಾಲೆಯ ಬಗ್ಗೆ ಬಹಳಷ್ಟು ಒಂದು ಅಭಿಮಾನ ಇದೆ. ಅದೇ ರೀತಿ ಎಲ್ಲರೂ ಅದೇ ಪ್ರಕಾರವಾಗಿ ನಾವು ಸ್ಥಳೀಯವರು ಕೂಡ ಈ ಶಾಲೆಗೆ ಸಹಕಾರವನ್ನು ಕೊಟ್ಟಾಗ ಮಕ್ಕಳು ಮತ್ತೆ ಅವರ ಎಜುಕೇಶನ್ ಬಗ್ಗೆ ತುಂಬಾ ಒಳ್ಳೆಯ ಒಂದು ಮುಂದುವರಿಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ವೆಂಕಟೇಶ್ವರ ಸರ್ ಹೇಳಿದ್ರು, ಇವತ್ತು ಕನ್ನಡ ಓದಲಿಕ್ಕೆ ಬರಲ್ಲ, ಅವರು ಯಾವುದೋ ಒಂದು ಇದಾಗಿದ್ದಾರೆ ಅಂತ. ಅದನ್ನ ಇವತ್ತು ನಮ್ಮ ಗವರ್ಮೆಂಟ್ ಸ್ಕೂಲಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಅವರು ಓದಿ ಅವರು ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ರೆ ಇವತ್ತು ಅವರು ಎಲ್ಲೂ ಕೆಲಸ ತಗೊಳ್ಳೋದಕ್ಕೆ ಅವಕಾಶ ಇದೆ. ಇವತ್ತು ಎಷ್ಟೋ ಮಕ್ಕಳಿಗೆ ಇವತ್ತು ಇಂಗ್ಲಿಷ್ ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿದಂಥ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಬರ್ತಾ ಇದೆ. ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಇಂಗ್ಲಿಷ್ ಮಾತಾಡ್ತಾರೆ, ಇಂಗ್ಲಿಷ್ ಬರೀತಾರೆ, ಎಲ್ಲ ಮಾಡ್ತಾರೆ, ಕನ್ನಡ ಓದಲಿಕ್ಕೆ ಬರಲ್ಲ. ಆದಷ್ಟು ಜನ ನಮ್ಮ ಗವರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಮಕ್ಕಳನ್ನ ಆದಷ್ಟು ಮುಂದೆ ತರಲಿಕ್ಕೆ ಪ್ರಯತ್ನ ನಾವು ಪೋಷಕರು ಮಾಡಬೇಕು ಅಂತ ಹೇಳುವಂಥದ್ದು ಒಂದು ದೊಡ್ಡ ವಿನಂತಿ ಇದೆ. ಎರಡನೇದಾಗಿ ಈ ಶಾಲೆಯಲ್ಲಿ ಮೊಟ್ಟೆ ಕೊಡ್ತಕ್ಕಂಥದ್ದನ್ನ ಬರೀ ನಮ್ಮ ಶಾಲೆಯ ಶಿಕ್ಷಕರನ್ನ ಗುರಿ ಮಾಡ್ತಕ್ಕಂಥದ್ದಲ್ಲ, ಇದಕ್ಕೆ ಸರ್ಕಾರವು ಕೂಡ ಇದರ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಗಮನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಯಾಕೆಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಆ ರೀತಿ ಮಾರ್ಕ್ ಸಿಗತ್ತೆ ಅಂದ್ರೆ ನಮ್ಮಲ್ಲಿ ಖಂಡಿತವಾಗ್ಲೂ ಸಿಗಲ್ಲ. ಅದನ್ನ ನಾವೊಂದು ಕಂಪ್ಲೇಂಟ್ ಅಂತ ಹೇಳಿ ಮಾಸ್ಟರ್ ಮೇಲೆ ಅಥವಾ ಬೇರೆಯವ್ರ ಮೇಲೆ ಹೇಳಲಿಕ್ಕಾಗಲ್ಲ. ಅದನ್ನ ಸರ್ಕಾರ ಇಲ್ಲಿಯ ರೈತರಿಗೆ ಸಿಗುವಂತ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಒಂದು ಆಸೆ. ಮತ್ತೆ ಈ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಒಂದು ಕೊಠಡಿಯ ವ್ಯವಸ್ಥೆಯನ್ನ ಒಂದು ಅಭಿವೃದ್ಧಿ ಬಿಲ್ಡಿಂಗ್ ವ್ಯವಸ್ಥೆ ಮಾಡಬೇಕು. ಮತ್ತೆ ವೆಂಕಟೇಶ್ವರ ಸರ್ ಹೇಳಿದ್ರು, ಈ ಸರಿ ಯಾವುದೇ ಹಣಗಳು ಬಂದಿಲ್ಲ ಅಂತ. ಹಾಗಂತ ನೀವು ಹಣ ಬಂದಿಲ್ಲ ಅಂತ ಹೇಳಿದ್ರೆ ಜನ ಕೇಳ್ತಾ ಇಲ್ಲ. ಯಾವ ಅಭಿವೃದ್ಧಿಯೂ ಕೂಡ ಆಗ್ತಾ ಇಲ್ಲ, ಯಾವ ಅಭಿವೃದ್ಧಿಯೂ ಕೂಡ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಏನ್ ಹೇಳ್ತಾರೆ ಕೇಳಿದ್ರೆ ಎಲ್ಲ ಕಡೆ ನಡೀತದೆ, ಇಲ್ಲಿ ನಡೆಯಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಈಗ ನಾನು ಸಾಮಾನ್ಯವಾಗಿ ಬಹಳಷ್ಟು ಜನರನ್ನ ಕೇಳಿದ್ದೀನಿ. ಕೇಳಿದಾಗ ಎಲ್ಲರೂ ಹೇಳ್ತಾರೆ ಅಲ್ಲಿ ಕೆಲಸ ನಡೀತಾ ಇದೆ, ಅಲ್ಲಿ ಇದು ನಡೀತಾ ಇದೆ, ಆದ್ರೆ ನಮ್ಮ ಚಿಕ್ಕೇರಿ ಪಂಚಾಯಿತಿಯಲ್ಲಿ ನಡೀತಾ ಇದೆ. ಇದನ್ನ ನೀವು ದಯವಿಟ್ಟು ಇದನ್ನ ಒಂದಷ್ಟು ತಿದ್ದುಪಡಿ ಮಾಡ್ಕೊಳ್ಬೇಕು. ಇದನ್ನ ಯಾವ ರೀತಿ ಮಾಡ್ಕೊಳ್ತೀರಿ ಅಂತ ನನಗೆ ಗೊತ್ತಿಲ್ಲ. ಈಗ ನಮ್ಮ ಶಾಸಕರು ಕೂಡ ನಮ್ಮವರಾಗಿದ್ದಾರೆ, ಆದ್ರಿಂದ ನೀವು ಒಂದಷ್ಟು ಸರಿಪಡಿಸ್ಕೋಬೇಕಾಗ್ತದೆ. ಹಾಗಂತ ನೀವು ಇದುವರೆಗೂ ಮಾಡಲಿಲ್ಲ ಅಂತ ನಮ್ಮ ಯಾವುದೇ ಅಭಿಪ್ರಾಯ ಇಲ್ಲ. ನಮ್ಮ ಶಾಲೆಗೆ ಇಡೀ ತಾಲೂಕದ್ಯಂತವಾಗಿರ್ತಕ್ಕಂಥ ಒಂದು ಸವಲತ್ತುಗಳು ಮತ್ತೆ ಇಡೀ ಇವತ್ತು ಪೂರ್ಣ ಕಾಂಪೌಂಡ್ ಫಿನಿಶಿಂಗ್ ಆಗಿ ಇವತ್ತು ಇಷ್ಟು ಭದ್ರತೆಯಲ್ಲಿ ಇವತ್ತು ಈ ಶಾಲೆ ಇದೆ ಅಂತ ಆದ್ರೆ ಅದಕ್ಕೆ ಚಿಕ್ಕೇರಿ ಪಂಚಾಯತಿ ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಅಂತಕ್ಕಂಥದ್ದನ್ನ ನಾನು ಎಷ್ಟೊತ್ತಿಗೂ ಹೇಳಲಿಕ್ಕೆ ಹೇಳಿದ್ದೀನಿ.
ಹಾಗಾಗಿ ಅದೇ ರೀತಿಯಲ್ಲಿ ನಮ್ಮ ಇರ್ತಕ್ಕಂಥ ಶಾಲಾ SDMC ಅಧ್ಯಕ್ಷರು ಕೂಡ ಹಾಗೆ ಮತ್ತೆ ಎಲ್ಲ ಒಂದು ಫಂಕ್ಷನ್ ಮಾಡಿದಾಗಲೂ ಅವರ ಶಾಲೆಯ ಮಾಸ್ಟರ್ದು ಮತ್ತೆ ಟೀಚರ್ಸಿನ ಹೆಲ್ಪ್ ಕೂಡ ತುಂಬಾ ನಮಗೆ ಸಹಕಾರ ಕೊಟ್ಟಿರ್ತಾರೆ. ಆದ್ರಿಂದ ಇದಕ್ಕೆ ಇಲ್ಲಿವರೆಗೆ ಮಾತಾಡಲಿಕ್ಕೆ ನಮ್ಮ ರಂಜಿತ್ ಸರ್ ಅವರು ಕೂಡ 3 ದಿನದಿಂದ ಇಲ್ಲಿ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಈಗ ಎಲ್ಲರಿಗೆ ವಂದನಾರ್ಪಣೆ ಮಾಡಬೇಕಾಗಿ ನಮ್ಮ ಸುದ್ದಿ ಮಾಡಬೇಕು. ಸಾಮಾಜಿಕ ಪರಿಶೋಧನೆ ನಿರ್ದೇಶನದಿಂದ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಇವತ್ತು ಗ್ರಾಮ ಸಭೆಯನ್ನು ನಮ್ಮ ತಾಲೂಕಲ್ಲಿ 4 ಶಾಲೆಗಳಿಗೆ ಇಟ್ಕೊಂಡಿದ್ದೀವಿ ಅಂತ ನಮ್ಗೆ ಸರ್ ಹೇಳಿದಿಲ್ಲ. ಇದು ಮೇಷ್ಟ್ರು ಹೇಳಿದಂಗೆ ನಮ್ಗೆ ಇದೊಂದು ಸುದಿನ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಎಲ್ಲಿ ಸರಿಯಾಗಿ ಕೆಲಸ ಮಾಡ್ತೀವಿ ಅಲ್ಲಿ ಯಾರೇ ಪರಿಶೋಧನೆ ಮಾಡಿದಾಗೂ ನಮಗೆ ಬೇಸರ ಇರಲ್ಲ, ಮತ್ತೆ ನಮ್ಮದನ್ನು ನೋಡಿದಾಗ ನಮ್ಗೇನೋ ಹೊಸದೊಂದು ಬೆನಿಫಿಟ್ಸ್ ಬರುತ್ತೆ ಅನ್ನೋದೊಂದು ನಮ್ಗೆ ಗ್ಯಾರಂಟಿ ಇರುತ್ತೆ. ಯಾಕೆಂದ್ರೆ ನಮ್ಗೆ ಬಂದು ನೋಡ್ಕೊಂಡೇ ಹೋದಾಗ ನಮ್ಗೆ ಯಾವ ಫೆಸಿಲಿಟಿನೂ ಬರಲ್ಲ. ನಮ್ಮನ್ನು ಪರಿಶೋಧನೆ ಮಾಡಿದಾಗ ನಮ್ಗೆ ಹೊಸದೇನಾದ್ರೂ ಒಂದು ಅನುಕೂಲಗಳಾಗ್ಬೋದು ಅನ್ನೋದೊಂದು ನಮ್ಗೆ ಗ್ಯಾರಂಟಿ ಇರುತ್ತೆ. ಇದು ನಮ್ಮ ಶಾಲೆ ತುಂಬ ಎಲ್ಲ ಕೆಲಸಗಳು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೀತಾನೆ ಇದೆ ಈಗ ಆಲ್ರೆಡಿ. ಇದು ಇವತ್ತು ನಾವು ಈ ಪರಿಶೋಧನೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಾಗೇಶ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ SDMC ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಗ್ರಾಮದ ಯುವಕರಾದಂತಹ ನಮ್ಮ ಶಿವರಮಣ್ಣವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಿರುವಂತಹ ವೆಂಕಟೇಶ್ವರ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಶಾಲೆಯ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಶಾಲೆಯ SDMC ಅಧ್ಯಕ್ಷರಾದಂತಹ ನಾಗೇಶಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಆಗ್ತಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ರಂಜಿತ್ ಸರ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಿಸಿ ಅಡಿಗೆ ಕೆಲಸ ಮಾಡಿರುವಂತಹ ಶಾಲೆಯ ಅಡಿಗೆ ಸಿಬ್ಬಂದಿಯವರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರುವಂತಹ ಊರಿನ ಗ್ರಾಮಸ್ಥರಿಗೂ ಪುಟಾಣಿ ಮಕ್ಕಳಿಗೆಲ್ಲರಿಗೂ ವಂದಿಸುತ್ತಾ ಕಾರ್ಯಕ್ರಮ ರಾಷ್ಟ್ರೀಯ ಹೇಳಿ ಎಲ್ಲ ಇದ್ರಿ ಖುಷಿಯಲ್ಲಿ ಅವ್ರಿಗೆ